ಡೆಲ್ಲಿ ಹೆಂಗಿದೆ ನೋಡಿ. ಡೆಲ್ಲಿ ನೋಡಿ ಗೈಸ್ ಹೆಂಗಿದೆ ರಾತ್ರಿ ಹೊತ್ತು. ವ್ಯೂ ಮಾತ್ರ ನನ್ನ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಸಕ್ಕದಾಗಿದೆ ಗೈಸ್. ವಾವ್. ಏನೋ ಲೈಟ್ ಡಿಸೈನ್ ಹಾಕಿದ್ದಾರೆ. ಯಾವುದು ನೋಡ್ಬೇಕು ಯಾವುದು ಬಿಡ್ಬೇಕು ಅಂತಲೇ ಗೊತ್ತಿಲ್ಲ ಗೈಸ್. ಎಲ್ಲ ಫುಲ್ಲು ಮಸ್ತ್ ಎಂಜಾಯ್ ಇದೆ ಇಂದ್ರ ನೋಡೋಕ್ಕೆ. ಜನ ಇದ್ದಾರೆ, ಅಷ್ಟು ಜನ. ವಾ ಎಷ್ಟು ಲೈಟ್ಸು. ನೋಡಿದ್ರ ಇವಾಗ ಲ್ಯಾಂಡ್ ಆಗ್ತಾ ಇದೆ ಡೆಲ್ಲಿನಲ್ಲಿ. ನಮ್ಮ ಕಾಲಿಗೆ ಬೇಕು. ಓಕೆ, ಡೆಲ್ಲಿನಲ್ಲಿ ಫಿಶಿಂಗ್ ಮಾಡ್ತಾಯಿಲ್ಲ. ಅಲ್ಲಿಂದ ಡೆಲ್ಲಿಯಿಂದ ಒಂದು 300-400 ಕಿಲೋಮೀಟ್ರು ಆ ಕಡೆ ಹೋಗ್ಬೇಕಾಗಿರುತ್ತೆ. ಅದು ಟ್ರಾವೆಲ್ ಬಸ್ಸು ಇಲ್ಲಾಂದ್ರೆ ಕಾರ್ ಇರುತ್ತೆ. ಅಲ್ಲಿಂದ ಇನ್ನೊಂದು 400 ಕಿಲೋಮೀಟರ್ಸು ಟ್ರಾವೆಲ್ ಇರುತ್ತೆ. ಬೆಳಗ್ಗೆನೇ ಹೋಗಿ ಅಲ್ಲಿ ಸೇರ್ತೀನಿ. ಅದು ನೋಡೋಣ. ಇವಾಗ ನೋಡಿರ್ತೀರ ಎಷ್ಟು. ಅದು ನಾನು ಕಟ್ ಮಾಡೋದಿಲ್ಲ, ಹಂಗೆ ಹಾಕ್ತೀನಿ, ಹಂಗೆ ನೋಡಿ. ಓಕೆ, ಸಕ್ಕದಾಗಿ ನನಗಂತೂ ನೋಡಿದ್ರೆ ಸಕ್ಕದಾಗಿ ಅನಿಸ್ತು. ಅಲ್ಲಲ್ಲಿ ಒಂದು ಫಿಶಿಂಗ್ ಸ್ಪಾಟ್ಸ್ ಎಲ್ಲ ಇಲ್ಲಿಂದ ನೋಡಿಕ್ಕಿದ್ದೀನಿ. ಯಾವಾಗ ಫ್ರೀ ಆಗಿದ್ದರೆ ಬಂದು ಅಲ್ಲಿ ಫಿಶಿಂಗ್ ಮಾಡಬೇಕು. ಓಕೆ, ಆಗ ಡೆಲ್ಲಿನಲ್ಲಿರೋ ನಮ್ಮ ಫಾಲೋವರ್ಸು, ನಮ್ಮ ಫ್ರೆಂಡ್ಸ್ ಇದ್ದಾರೆ ಆ್ಯಂಗ್ಲರ್ಸು, ಅವ್ರು ಯಾರಾದ್ರು ನೋಡಿದ್ರೆ ಖಂಡಿತ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬರಬೇಕು ಒಂದ್ಸರಿ. ತುಂಬ ಕೆರೆ, ಚಿಕ್ಕ ಚಿಕ್ಕ ಕೆರೆನೋ ಲೇಕೋ ಏನೋ ಗೊತ್ತಿಲ್ಲ. ಇಲ್ಲಿಂದ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾಯಿದೆ. ನೋಡೋಣ ಸಿಗುತ್ತಾ ಏನಂತ ನೋಡೋಣ. ಅಲ್ಲಿ ಫಿಶಿಂಗ್ ಮಾಡಿ ನೋಡಬೇಕು. ಓಕೆ, ನೋಡಿ ಗೈಸ್ ಹೆಂಗಿದೆ ಸಿಟಿ. ಇಷ್ಟು ತನಕ ನೋಡಿರ್ತೀರಾ ಎಷ್ಟು ಜನ.
ಸಖತ್ತಾಗಿದೆ. ಆದರೆ ಈ ವೈಬು ಸಖತ್ತಾಗಿದೆ. ಓಕೆ, ಲ್ಯಾಂಡ್ ಆಗ್ತಿದೆ. ಲ್ಯಾಂಡ್ ಆಗೋವಾಗ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಜರ್ನಿದು ತುಂಬ ಇದೆ, ಆದರೆ ಡೈರೆಕ್ಟ್ ಫಿಶಿಂಗ್ ಮಾಡೋಣ. ಫಿಶಿಂಗ್ ವಿಡಿಯೋ ಲೈಕ್ ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ. ನೋಡಿ, ಏರ್ಪೋರ್ಟ್ ಬಂದಿದೆ ಗೈಸ್. ಲ್ಯಾಂಡ್ ಆಗ್ತಾ ಇದೆ ಇವಾಗ. ಸೊ ಗಾಯ್ಸ್, ಈಗ 3:30 ಆಗ್ತಾ ಇದೆ. ಓಕೆ, ಇವ್ ನಮ್ಮ ಫ್ರೆಂಡ್ ಅವರು ಗಾಡಿ, ಹೊಸ ಗಾಡಿ ಹಂಗೆ ತಗೊಂಡು ಹಂಗೆ ಬಂದ್ಬಿಟ್ಟಿದ್ದಾರೆ ಫಿಶಿಂಗ್ಗೆ. ತೋರಿಸ್ಕೊಡ್ತೀನಿ ನಿಮ್ಗೆ. ನಮ್ಮ ಫ್ರೆಂಡ್ ಬ್ರೋ, ನೇಮ್ ರುಚಿರ್ ಬ್ರೋ, ಆದಿತ್ಯ. ಇವರು ನೋಡಿದ್ರೆ ಗೊತ್ತಾಗುತ್ತೆ, ನಮ್ ಕೇರಳನಲ್ಲಿ ಬ್ಲಾಸ್ಟ್. ಇವ್ರನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀನಿ. ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಮನುಷ್ಯ. ಹೋಗೋದು 500 ಕಿಲೋಮೀಟರ್, ಬರೋದು 500 ಕಿಲೋಮೀಟರ್. ಫಸ್ಟ್ ಡೇ ಗಾಡಿ ಇಸ್ಕೊಂಡು ನೆಕ್ಸ್ಟ್ ಡೇನೆ ಸರ್ವಿಸ್. ಓಕೆ ಗೈಸ್, ಗುಡ್ ಮಾರ್ನಿಂಗ್. ಆಗ ಫಿಶಿಂಗ್ ಅಲ್ಲಿ ಮೀಟ್ ಮಾಡ್ತೀನಿ. ಬಾಯ್. ಇನ್ನೂ ಟ್ರಾವೆಲ್ ಎಲ್ಲ ಇದ್ದೀನಿ. ಓಕೆ, ನೈಟ್ 1:30ಗೆ ಗಾಡಿ ಎತ್ತಿ ಇವಾಗ 10:30, 11 ಗಂಟೆ ಆಗ್ತಾ ಇದೆ. ಇನ್ನೂ ಟ್ರಾವೆಲ್, ಇನ್ನೂ ಒಂದು 100 ಕಿಲೋಮೀಟರ್, ಇಲ್ಲಾಂದ್ರೆ 75 ಕಿಲೋಮೀಟರ್ ಇದೆ. ಆಮೇಲೆ ಇಂಡಿಯಾನಲ್ಲಿ ಇಲ್ಲಿ ಮಾತ್ರ ತುಂಬಾ ಟ್ರೈಗರ್ಸ್ ಇದೆ ಗೈಸ್. ಜಿಮ್ ಕಾರ್ಪೆಟ್ ನಮ್ಮಣ್ಣ. ಓಕೆ, ಜಿಮ್ ಕಾರ್ಪೆಟ್, ಆಮೇಲೆ ಲೆಪರ್ಡ್ಸ್ ತುಂಬಾ ಇದೆ. ನಮ್ಮಣ್ಣ ವಿಡಿಯೋ ಎಲ್ಲ ತೋರಿಸಿದ್ರು. ನನ್ ಹಾಕಿದ್ರೆ ನನಗೆ ಸಿಗುತ್ತೆ, ಇಲ್ಲ ಅಂದ್ರೆ ಇವ್ರ ಹತ್ರ ಇರೋ ಕ್ಲಿಪ್ಪಿಂಗ್ ಚಿಕ್ಕದಾಗ ಒಂದು ಬಿಟ್ಟು ನಿಮ್ಗೆ ಹಾಕ್ತೀನಿ. ಓಕೆ, ನೋಡಿ. ಆಮೇಲೆ ಒಂದ್ ಸ್ಪಾಟ್ಗೆ 5-6 ಲೆಪರ್ಡ್ ನೋಡಿದಾರಂತೆ. ಈಗ ಫಿಶಿಂಗು ಸ್ಟಾರ್ಟ್ ಆಗಿದೆ. ಅಲ್ಲಿ ಏನೋ ನೋಡ್ತಾ ಇದಾರೆ, ಇಲ್ಲ ಫೋಟೋಗ್ರಾಫಿ. ಹುಲಿ ಏರಿಯಾದಲ್ಲಿ ಫೋಟೋಗ್ರಾಫಿ, ಅದು ಇವ್ರಿಗೆ ಬಿರಿಯಾನಿ. ಇವರು ಬಿರಿಯಾನಿ ಹಾಕ್ಬಿಡ್ತಾರೆ. ಓಕೆ, ಕೆಲವು ಜಾಗ ಅಂತೂ ಸಕ್ಕತ್ತಾಗಿದೆ, ಏನು ಹೇಳಂಗಿಲ್ಲ. ತುಂಬಾ ನೀಟ್, ಫಾರೆಸ್ಟ್ ಒಳಗಡೆನೆ ಇದೀವಿ. ಓಕೆ, ಅಲ್ಲಲ್ಲಿ ಒಂದು ಸೀನ್ಸ್ ಏನೆಲ್ಲದು ಒಳ್ಳೆ ಸೀನಿಯರಿ ಬರ್ತಾ ಇದೆ. ಒಂದೊಂದು ಕ್ಲಿಪ್ಪಿಂಗ್ ನಿಮ್ಗೆ ಚಿಕ್ಕದಾಗ ಹಾಕಿ ತೋರಿಸ್ತೀನಿ. ನಮ್ ಕಂಟೆಂಟ್ ಮೇನ್ ಫಿಶಿಂಗ್. ಓಕೆ, ನೇಚರ್ ಅಲ್ಲ, ನೇಚರು ಇರುತ್ತೆ. ನೇಚರ್ ಅಂಡ್ ಫಿಶಿಂಗ್ ಹತ್ರ ನೇಚರ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಈ ಕಾಡನ್ನ ನಿಮ್ಗೆ ಒಂದು ಕ್ಲಿಪ್ಪಿಂಗ್ ನಾನು ತೋರಿಸ್ಕೊಡ್ತೀನಿ. ಟೀಕೆ? ಓಕೆ, ಆಮೇಲೆ ನಮ್ ಪಾಪ ನಮ್ ನೈಟ್ ಇಂದ ಡ್ರೈವಿಂಗು. ಓಕೆ, ಕೋ ಡ್ರೈವರು. ಆಮೇಲೆ ನಾನು ಹಿಂಗ್ ಮಲಗಿದ್ದೆ ಹಿಂಗೆ ಫುಲ್ ಹಿಂದ್ಗಡೆ ಫುಲ್ ನೋವಾಗ್ಬಿಟ್ಟಿದೆ ಗಾಯ್ಸ್. ಇವಾಗ ಕಾಸ್ಟ್ ಮಾಡಿದ್ರೆ ಹೆಂಗ್ ಕಾಸ್ಟ್ ಮಾಡೋದಂತ ಗೊತ್ತಿಲ್ಲ. ಶೋಲ್ಡರ್ ಪೈನ್ ಇದೆ, ಟ್ರೈ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್. ಒಳ್ಳೆ ವಿಡಿಯೋಸ್. ಈ ಜಾಗ ನೋಡ್ಕೊಳ್ಳಿ, ಇಲ್ಲಿ ಕಾಣ್ತಾ ಇದೆ ಅಲ್ಲ, ನಮ್ಮೂರಲ್ಲಿರೋ ಇದು ತರ ಅಲ್ಲ, ಮೌಂಟೇನ್ಸ್ ತರ ಅಲ್ಲ ನೋಡಿ. ಒಂದೊಂದು ಮಲೆಗೂ ಇದು ಫುಲ್ಲು ಕೆಳಗಡೆ ರೋಡ್ಗೆ ಬಂದ್ಬಿಡುತ್ತೆ, ಎತ್ತಕ್ ಕಷ್ಟ. ಒಂದೊಂದು ಮಲೆಗೂ ಇದು ರೋಡ್ ಸರಿ ಆಗ್ತಾನೆ ಇರುತ್ತೆ, ಆದ್ರೆ ಸರಿ ಮಾಡಕ್ಕ ಜನ ಇಲ್ಲ. ಆ ರೂಟ್ ನೋಡಿ ಹೆಂಗ್ ಹೋಗ್ತಾ ಇದೆ, ಹಿಂಗ್ ಹೋಗಿ ಹಂಗ ಹೋಗ್ಬೇಕು. ಇದು ನಾವು ಊಟಿಗೆ ಹೋಗ್ತೀವಲ್ವಾ, ಊಟಿಗೆ ಹೋಗೋ ರೂಟ್ಗಿಂತ ಇದು ಸ್ವಲ್ಪ ಜಾಸ್ತಿ ಓವರ್ ಬೆನ್ಸು, ಆದ್ರೆ ಚೆನ್ನಾಗಿದೆ ಗೈಸ್. ಅದು ಒಂದೊಂದು ಮಲೆಗೂ ರೋಡ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ನೀವು ಸೈಡಲ್ಲಿ ನೋಡಿರ್ಬೋದು, ಅಲ್ಲಿ ನೋಡಿ ಮಣ್ಣು ಹೆಂಗ್ ಬಿದ್ದಿದೆ, ಅದೆಲ್ಲ ತಿರ್ಗಾ ಎತ್ತಿ ಸೈಡ್ಗೆ ಹಾಕ್ತಾರೆ. ಒಂದು
ಅದ್ರ ಕಲ್ಲೇನಾದ್ರು ಬಿತ್ತಂದ್ರೆ ಅದು ಎತ್ತಿ ಸೈಡ್ಗೆ ಹಾಕಕ್ಕೆ ಜನ ಇಲ್ಲ. ಆದ್ರೆ ಮಾಡ್ತಾರೆ ನೀಟಾಗಿ, ಎಷ್ಟು ನೀಟಾಗಿ ಇಕ್ಬೋದು ಇಕ್ತಾರೆ ಗೈಸ್. ನಮ್ಗೆ ಲಕ್ಕಿದ್ರೆ ಏನಾದ್ರು ಟೈಗರೋ ಏನಾದ್ರು ಸಿಗುತ್ತೆ, ಹಾಕ್ಬಿಡೋಣ ಅದನ್ನ. registration. Carolina ಇದು UK. UK Yeah. ಇದು Registration. Car registration UK. UK ಲಿಂದ ಬರ್ತಾ ಇಂದ ಊರು ಉತ್ತರಾಖಂಡ UK. UK ಗೈಸ್, ಇಲ್ಲಿ ಕಾರ್ ನಂಬರ್ ಎಲ್ಲ ಒಂದು UK ಅಂತ ಇದೆ. ಓಕೆ, ಉತ್ತರಾಖಂಡ್ We are in UK. UK ಅಲ್ಲಿ ಇದೀವಿ. ಒಂದು ವ್ಯೂ ಬರುತ್ತೆ ಗೈಸ್, ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಊರ್ ಟೀ ಅಂಗಡಿ ನೋಡಿ ಯಾವ ತರ ಇದೆ. ಕೇಕ್ ಎಲ್ಲ ಇಟ್ಟಿದ್ದಾರೆ. ಈ ಕೇಕ್ ತಿಂದೆ ನನಗೆ ಮೈ ಹುಷಾರಿಲ್ತಾ ಇತ್ತು. ಒಳಗಡೆ ಹೋಗೋಣ, ಹೋಟ್ಲ್ ಒಳಗಡೆ, ಅಲೆ ಹೋಟ್ಲು. ಓಕೆ ಗೈಸ್, ಉತ್ತರಾಖಂಡಲ್ಲಿ ಹೋಟೆಲ್ ನೋಡಿ. ಏನಾಗತ್ತೆ? இது வந்து நம்ம ಸಿಗ್ನಲ್ ವಿತ್ತನ ಇರ್ಪಾಂಗ ಅಮ್ಮ ಕೈಸ್, ಸಿಗ್ನಲಲ್ಲಿ ಮಾರ್ತಾ ಇರ್ತಾರೆ, ಕಾಣ್ತಾ ಇದೆ ನಿಮ್ಗೆ. ಚೆರಿ ಅಂತ ವಾಂಗ್ನಿಂಗ್ಲಾ? ಮಲ್ಬರಿ ಕೈಸ್, ಟೇಸ್ಟ್ ಮಾಡ್ತಾ ಇದ್ದೀನಿ. ನಾ அப்படியே சாப்பிடுறதா? கைஸ், உளி புளிப்பாக்குது, புளி தான் ಗೈಸ್. ಕಮೆಂಟ್ ಮಾಡಿ, ಇದು ಸ್ವೀಟ್ ಆಗಿರುತ್ತಾ ಹುಳಿ ಆಗಿರುತ್ತಾ ಅಂತ. ಚೆನ್ನಾಗಿದೆ ಅಕ್ಕ. ಫುಲ್ಲು ಟೈಗರ್ ಏರಿಯಾ, ಲೆಪರ್ಡ್ ಏರಿಯಾ ಸಿಗುತ್ತಂತ ನೋಡೋಣ. ಕ್ಯಾಮ್ರಾ ಆನ್ ಮಾಡಿ ಇದ್ದೀನಿ. ಅಲ್ಲಾಗದಾ? புளி ஆனால் ஸ்வீட் வருமா புளி வருமா? போத். நம்ம சிக்னலில் விற்றுந்து வந்து பெங்களூரு அங்கே ஒரு கப் மாதிரி போட்டு விற்றுன்னு இருப்பாங்க. 100 ருபீஸை ನಾವು ಪಿಂಕ್ ಕಲರ್ ರೆಡ್ ಅಂಡ್ ಪಿಂಕ್. ಅವ್ರ ಕೇಳೋಣ. ನಮ್ಮ ಕೆಟಾಕಾರ ನಾವು ಕೇಳಿದ್ರೆ 200 ರೂಪಾಯಿ ಜಾಸ್ತಿ ಹೇಳ್ಬಿಡ್ತಾರೆ. ನಮ್ಮ ಬೈನ ಕೇಳ್ಬಿಡೋಣ. ಭಯ ಏ ಕಿತ್ತಾ ಪೂಚೋ, ಭಯ ಏ ಕಿತ್ತಾ ಪೂಚೋ. ಹಾಂ, ಚೆನ್ನಾಗಿದೆಯಾ? ಸೂಪರ್. ಹೌ ಮಚ್ ಯು ಆಸ್ಕ್? ಹಾಂ, ಪರವಾಗಿಲ್ಲ ಗಾಯ್ಸ್, 20 ರೂಪಾಯಿ. ನಾನು ಇನ್ನೂ ನಾಷ್ಟ ಮಾಡಿಲ್ಲ, ನನಗೆ ಹುಳಿ ಸೆಟ್ ಆಗೋದಿಲ್ಲ. ಹಾಂ, ಇದು ಸ್ವಲ್ಪ ಸ್ವೀಟ್ ಆಗಿದೆ, ಒಂದೊಂದು ಸ್ವೀಟ್ ಆಗಿದೆ, ಒಂದೊಂದು ಹುಳಿ ಆಗಿದೆ. ಗೈಸ್, ಮಾತಾಡ್ಕೊಂಡೆ ಟೀ ಕುಡ್ದಾಯ್ತು. ಚೆನ್ನಾಗಿದೆ ಟೀ.
ಆಯಿತು, ಇವಾಗ ಹೊರಡೋದೆ. भाई टी अच्छा है? अच्छा है, सुपर है. ये देखो इधर क्या कर रहा है भाई? ये भाई वो कीवी बेच रहा है. ये कौन सा कीवी? ये जो आपने खाया खाया ना, किधर है? दिखाओ. ये इधर 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 अरे वो हाँ. दिखाना अपना भाई. उधर है, अंदर है. हाँ, वो लेके ले जा. लेके अपना यार खाली उधर ही रखा. ये किधर से मिलेगा तुम्हारे को? ऊपर गांव से. ऊपर गांव से. तू जाट से निकलता. ಸೊ ಗೈಸ್, ಇದು ನೋಡಿ ಕಿವಿ ಅಂದರೆ ಇದು ನಮಗೆ ಏನೋ ಅಂತಾರೆ, ಸಿಗ್ನಲಲ್ಲೆಲ್ಲ ಮಾರ್ತಾ ಇರ್ತಾರೆ. ಇವರು ಕಾಡಿಂದ ತಗೊಂಡು ಬಂದು ಒಂದು ಸ್ವಲ್ಪ ಏನೋ ಮಾಡಿ ಇದಕ್ಕೆ ಹಾಕಿ ಕೊಡ್ತಾರೆ. ಫುಲ್ ವೈಲ್ಡಾಗಿ ಚೆನ್ನಾಗಿರುತ್ತೆ. ಈ ಕಡೆ ಬಂದರೆ ಟ್ರೈ ಮಾಡಿ. ಇಲ್ಲಿ ನೀವು ಫಿಶಿಂಗ್ ಮಾಡೋಕ್ಕೆ ಹೆಂಗಿರೋದು, ಯಾವ ರೂಟಿಗೆ ಬರಬೇಕೋ ಎಲ್ಲ ನನ್ನ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಓಕೆ ಓಕೆ, ಸೂಪರ್, ಥ್ಯಾಂಕ್ ಯು. काम हो गया छोटू. अब तू भी तुम्हारा नाम क्या है बोलो? हाँ, अनित. गाइस, अनित हुडगा. ओके ಗಾಯ್ಸ್, ಆಯಿತು, ಒಂದು ಕೆಲಸ ಮುಗೀತು. ನಿನ್ನೆಯಿಂದ ಫುಲ್ ಟ್ರಾವೆಲಿಂಗೆ. ನಿನ್ನೆ ನೈಟ್ ಫುಲ್ ಟ್ರಾವೆಲು, ತಿರ್ಗಾ ಇವತ್ತು ಫುಲ್ ಟ್ರಾವೆಲು. ಇವತ್ತು 5 ಗಂಟೆ ಆಗ್ತಾಯಿದೆ. ಇವಾಗಲೇ ಸ್ಪಾಟಿಗೆ ಬಂದಾಯಿತು. ಇನ್ನೂ ಬಂದಿಲ್ಲ. ಒಂದು 8 ಕಿಲೋಮೀಟ್ರ್ ಇದೆ. ಅಣ್ಣ ಒಂದು ಸರಿ 2 ಸರಿ ನಿದ್ದೆ ಮಾಡಿದ್ದಾರೆ. ನಾನು ಮಾಡೇ ಇಲ್ಲ ಗೈಸ್. ಫುಲ್ ಈ ನೇಚರ್ನ ನೋಡ್ಕೊಂಡು ಬರ್ತಾಯಿದ್ದೆ. ಅಣ್ಣವರು ಇಲ್ಲಿಗೆ ಎಷ್ಟು ಅಣ್ಣ 7 ವಾಟಿ ಒಂದಾಗ್ರಿಂಗ. How many times you came here? 5-6 times ಬಂದಿದ್ದಾರೆ. ನಾನು ಫಸ್ಟ್ ಟೈಮು. ಓಕೆ, ಇಲ್ಲಿ ನೋಡಿ, ಇದೇ ಲಿಟಿಗೇಷನ್. ಎಲ್ಲ ರೋಡ್ಸು ಹೋಗ್ಬಿಟ್ಟಿದೆ ಗಾಯ್ಸ್. ಎಲ್ಲ ರೋಡ್ಸು ಹೋಗ್ಬಿಟ್ಟಿದೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿದ್ರಾ, ಎಲ್ಲ ರೋಡ್ಸು ಹೋಗ್ಬಿಟ್ಟಿದೆ. ಕಾಳಿ ರಿವರ್. ಓಕೆ, ಸರೈ ಅಂತ ಒಂದು ರಿವರ್ ಇದೆ. ಆಮೇಲೆ ಕಾಳಿ ರಿವರ್. ಕಾಳಿ ರಿವರಲ್ಲಿ ನಮ್ಮ ಬಾಸ್ ಮೀನು ಹಿಡಿದಿದ್ದಾರೆ. ಓಕೆ, ಆಗ ಒಂದು 5-6 ಕಿಲೋಮೀಟ್ರ್ ಇದೆ. ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡೋದು ಗೈಸ್. ನೋಡ್ತೀನಿ ಫಸ್ಟ್ ಹೆಂಗಿದೆ ಏನಂತ. ಯಾಕಂದರೆ ನಿನ್ನೆಯಿಂದ ನಿದ್ದೆನೇ ಇಲ್ಲ. ಫುಲ್ ಟಯರ್ಡಾಗಿ ಹೋಗಿ ನಮ್ಮ ಕೇರಳನಲ್ಲಿ ಬುಲ್ ಹೊಡೆದೆ. ಆಗ ಇಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಓಕೆ, 5 ಕಿಲೋಮೀಟ್ರ್ ಅಷ್ಟೇ. ವೆಯ್ಟ್ ಮಾಡೋಣ ಗೈಸ್. ಓಕೆ, ನಿಮಗೆ ನೇಚರ್ ತುಂಬ ವಿಡಿಯೋ ಹಿಡ್ದಿದ್ದೀನಿ. ವೀಡಿಯೋಸು, ಆ ಮೌಂಟನ್ಸು. ಸರಿ, ನಿಮಗೋಸ್ಕರ ಒಂದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಪಕ್ಕ ಬಂದ್ಬಿಟ್ಟು ನಾವು ಕೇರಳ ತಮಿಳ್ನಾಡು ಇದೆ ಅಲ್ಲ, ಆಂಧ್ರ, ಆ ಥರ ಪಕ್ಕದಲ್ಲಿ ನೇಪಾಲ್ ಇದೆ. ನೇಪಾಲ್ ಇದೆ ಗೈಸ್. ಆ ರಿವರ್ ಕಾಣಿಸ್ತಾ ಇದೆಯಾ? ಹಾಂ, ಅದೇ ಗೈಸ್, ಅದೇ ರಿವರ್, ಕಾಳಿ ರಿವರ್. ಓಕೆ ಗೈಸ್, ಹಾಂ ಓಕೆ ಗೈಸ್, ಮಾಚಾರ್ದು ಬೋರ್ಡು. ಓಕೆ, ಸೊ ಗೈಸ್, ಇದು ಕಾಳಿ ರಿವರು. ಇಲ್ಲಿರುತ್ತೆ ಮಾಷರು. ಆಮೇಲೆ ಈ ಬ್ರಿಡ್ಜ್ ಹತ್ರ ಬಂದುಬಿಟ್ಟು ಯಾವಾಗಲೂ ಟೈಗರ್ ಬಂದು ನೀರು ಕುಡಿದ್ಬಿಟ್ಟು ಹೋಗುತ್ತಂತೆ. ನಮ್ಮನ್ನ ಹೇಳಿದ್ದಾರೆ. ಓಕೆ, ಆಗ ನೋಡೋಣ ಗೈಸ್. ಇನ್ನೂ ನಮ್ಮನ್ನ ಕರೆದವರು ಇನ್ನೂ ಬಂದಿಲ್ಲ. ಓಕೆ, ಅವ್ರ ಹೆಸರು ರಾಹುಲ್ ಅಂತ. ಅವ್ರು ನಮ್ಮ ಅಷ್ಟು ಮೀಟ್ ಮಾಡಬೇಕು. ಓಕೆ, ನೋಡೋಣ ಗೈಸ್, ಏನು ಸಿಗುತ್ತಂತ ಗೊತ್ತಿಲ್ಲ. ಸಾಕದಾಗ ಹೊಡಿತೀನಿ ಮೀನು. இந்த bridge கிட்டேனா? சொல்லுங்கண்ணா. இங்கிலீஷ்ல சொல்லுங்கண்ணா. The thing is that in this nearby this bridge now always the leopard is coming. Okay. In the morning and evening time. Okay. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಇಲ್ಲಿ ಟೈಗರ್ ಬಂದು, ಲೆಪರ್ಡು ಟೈಗರು ಬೋತ್ ಲೆಪರ್ಡು ಟೈಗರು ಬಂದು ನೀರು ಕುಡಿದ್ಬಿಟ್ಟು ಹೋಗುತ್ತೆ. ನಮಗೆ ಲಕ್ಕಿದ್ರೆ ನಾವು ನೋಡ್ಬೋದು, ಆದರೆ ನಮ್ಮ ಹುಷಾರಾಗಿರ್ಬೇಕಾದ್ರೆ. ಓಕೆ, ಇದೇ ಕಾಳಿ ರಿವರ್. ದಿಸ್ ಇಸ್ ಕಾಳಿ ರಿವರ್. ಓಕೆ And other one is Sarai. ಓಕೆ, ಇದು Only Sarai.
ಗೈಸ್ ಫ್ರಂಟಲ್ಲಿ ಇರೋದು ಬಂದ್ಬಿಟ್ಟು ಸರೈ ಸರೈ ರಿವರ್. ಓಕೆ ನೋಡೋಣ. ಸೊ ಗೈಸ್ ಬ್ರಿಡ್ಜ್ ಹತ್ರ ಹೋಗ್ತಾ ಇದ್ದೀನಿ. ಕೋತಿಗಳಿದೆ ಗೈಸ್ ಬ್ರಿಡ್ಜಲ್ಲಿ. ಮಂಕಿ ಬ್ರಿಡ್ಜಲ್ಲಿ ಕಾಲಿಟ್ಟಾಯಿತು. ಇನ್ನು ಎಷ್ಟು ಮೀನು ಮೇಲೆ ಬಂದು ಬೀಳುತ್ತಂತ ಗೊತ್ತಿಲ್ಲ. ಮೇಲಿಂದ ಏನಾದರೂ ಕಾಣಿಸುತ್ತಾ ನೋಡ್ತೀನಿ. ಓಕೆ From here we can't see the ಫಿಶಾ. river. ಓಕೆ ಆ ರಿವರ್. Oh, two-wheeler in the bridge. ರಿವರ್ ನೋಡಿ ಗಾಯ್ಸ್, ಬ್ಲೂ ವಾಟರ್ ಗಾಯ್ಸ್, ಬ್ಲೂ ವಾಟರ್. ಮೀನಾದ್ರೂ ಕಾಣಿಸ್ತಾ ಇದೆಯಾ? ಮೀನೇನು ಕಾಣಿಸ್ತಾ ಇಲ್ಲ. ಈ ಕಡೆನೂ ಇಲ್ಲ. ಆದರೆ ಮೀನು ಇರುತ್ತೆ ಗೈಸ್. ನನಗೇನೋ ಅನಿಸ್ತಾ ಇದೆ ಖಂಡಿತ ಇವತ್ತು ಸಖತ್ತಾಗಿ. ಇಲ್ಲಿ ನೋಡಿ ಕೋತಿ, ಇದು ಹಿಮಾಲಯನ್ ಕೋತಿನಾ? ಖಾಲಿ ರಿವರ್ಗೆ ಕಾಲಿಟ್ಟಾಯಿತು. ನನ್ನ ಫಿಶಿಂಗ್ ಏನೇನಂತ ತೋರಿಸ್ತೀನಿ. ಓಕೆ ಏನಿದೆ ಅಂತ ನೋಡೋಣ ಇದರಲ್ಲಿ. ಓಕೆ ಒಂದೇ ಒಂದು ಮೀನು ಸಿಕ್ಕರೆ ಸಾಕು. ಅದು ಗೋಲ್ಡನ್ ಮಾಸ್ಟರ್. ನೋಡೋಣ ಗೈಸ್. ಒಂದಾದ್ರು ತೆಗಿಬೇಕು ಗೈಸ್. ನಾನು ಆಚ ಕಡೆ ತುಂಬ ಟ್ರಾವೆಲ್ ಮಾಡಿದ್ದೀನಿ. ಆಮೇಲೆ ಇದೇ ಖಾಲಿ ರಿವರ್. ನನ್ನ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ತಗೊಂಡು ಬಂದಿದ್ದೀನಿ. ನೋಡೋಣ. ಸಾಫ್ಟ್ ಲೂರ್ ಇದೆ, ಸ್ವಲ್ಪ ಇದೆ, ಏನೇನೋ ಇದೆ. ನೋಡೋಣ ಗೈಸ್. ಓಕೆ ಇನ್ನೇನು ನನ್ನ ಕಣ್ಣಿಗೆ ಕಾಣಲಿಲ್ಲ. ಈ ಗಾಲಿಗೆ ಬ್ರಿಡ್ಜ್ ಆಡ್ತಾ ಇದೆ ಬ್ರಿಡ್ಜ್ ಆಡ್ತಾ ಇದೆ. ಫೀಲ್ ಆಗ್ತಾ ಇದೆ ನನಗೆ. ಓಕೆ ಗೈಸ್ ಸ್ಟಾರ್ಟ್ ಮಾಡ್ತೀನಿ ಫಿಶಿಂಗ್. ಇಲ್ಲಿ ಈ ಊರಲ್ಲಿ ನನ್ನ ಫಿಶಿಂಗ್ ಏನಂತ ತೋರಿಸ್ತೀನಿ. ಓಕೆ ಈ ಕೋತಿ ನೋಡಿ ಗೈಸ್, ನೋಡ್ತಾ ಇದೆ ಗುರ್ರ ಅಂತ ಇದೆ. ಅದ್ರ ಹಿಂದ್ಗಡೆ ನೋಡಿ ಪಿಂಕ್ ಆಗಿದೆ. ಓಕೆ ಫುಲ್ ಈ ರಿವರ್ ಎಷ್ಟು ದೂರ, ಅದು ನಮಗೆ ಎಷ್ಟು ದೂರ ಹೋಗೋಕ್ಕಾಗುತ್ತೋ. ನಾಯಿ ಬೇರೆ ಬರ್ತಾ ಇದೆ ಗೈಸ್. ಈ ರಿವರ್ ಎಷ್ಟು ದೂರ ಹೋಗೋಕ್ಕಾಗುತ್ತೋ ಅಷ್ಟು ದೂರ ಕಾಸು ಮಾಡ್ತೀನಿ. ಸಿಕ್ಕಲೇಬೇಕು ಗೈಸ್. ಇಷ್ಟು ದೂರ ಆಗೋದು ಇಷ್ಟು ಕಷ್ಟ. ಒಂದು ದಿನ ಫುಲ್ಲು, ಒಂದು ನೈಟ್ ಫುಲ್ ಟ್ರಾವೆಲು, ಒಂದು ದಿನ ಫುಲ್ಲು ಟ್ರಾವೆಲ್ ಈ ಜಾಗಕ್ಕೆ ಬರೋಕ್ಕೆ. ಓಕೆ ಸಕ್ಕದಾಗಿದೆ. ವ್ಯೂ ಅಂತೂ ಸಕ್ಕದಾಗಿದೆ. ರೊಟೇಷನ್ ಇದೆ, ಅಲ್ಲಿರುತ್ತೆ ಮೀನು. ಓಕೆ ಸೂಪರ್. ಫಿಶಿಂಗ್ ಸ್ಟಾರ್ಟ್. ಯಾಕಂದರೆ ನಮ್ಮ ಕ್ಯಾಮ್ರಾಮನ್ ಬಂದಿಲ್ಲ, ನಾನು ಒಬ್ಬನೇ. ಎಷ್ಟು ನಿಮಗೆ ವೀಡಿಯೋ ಎಷ್ಟು ಕ್ಲೀನಾಗಿ ಕೊಡೋಕ್ಕಾಗುತ್ತೋ ಅಷ್ಟು ಕ್ಲೀನಾಗಿ ನಾನು ವೀಡಿಯೋ ಕೊಡ್ತೀನಿ ನಿಮಗೆ. ಓಕೆ ನಮ್ಮನ್ನ ಕರೆದವ್ರು ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಓಕೆ ಓಕೆ ನಾನು ಫಸ್ಟು ಏನಾದರೂ ನನ್ನ ಕಣ್ಣಿಗೆ ಸಿಗುತ್ತಾ ಅಂತ ನೋಡ್ತೀನಿ ಗೈಸ್. ಸೊ ಗೈಸ್ ಇವಾಗ ಅದು ನೇಪಾಳು, ಇದು ಇಂಡಿಯಾ. ನಾವಿವಾಗ ಇಂಡಿಯಾನಲ್ಲಿದ್ದೀವಿ. ಇದು ಕಾಣಿಸ್ತಾ ಇದೆ ನಿಮಗೆ ಒಂದು ಚಿಕ್ಕದಾಗಿ ದೇವಸ್ಥಾನ. ಎಲ್ಲಿದೆ ಅದು? ಒಂದು ಚಿಕ್ಕ ದೇವಸ್ಥಾನ ಇದೆ. ನಾನು ಸರ್ಕಲ್ ಮಾರ್ಕ್ ಹಾಕ್ಕೊಡ್ತೀನಿ. ಆ ಕಡೆ ಎಲ್ಲೇ ಇದೆ, ಅಲ್ಲಿದೆ ನೋಡಿ. ಅದು ನೇಪಾಳು, ಇದು ಇಂಡಿಯಾ. ಓಕೆ ಹೋಗೋಣ. ಅಲ್ಲೇ ಅಂತ ಇವಾಗ ಫಿಶಿಂಗ್ ಮಾಡೋದು. ಜಾಸ್ತಿ ಏನು ಬೇಡ, ಒಂದು 30 kg ಇದ್ರೆ ಸಾಕು ಗೈಸ್. ಹೆವಿ. ഒരു ಫೋಟೋ. ಅದು ನೇಪಾಳು, ಇದು ಇಂಡಿಯಾ. ನಾವಿವಾಗ ಇಂಡಿಯಾನಲ್ಲಿದ್ದೀವಿ. ಇದು ಕಾಣಿಸ್ತಾ ಇದೆ ನಿಮಗೆ ಒಂದು ಚಿಕ್ಕದಾಗಿ ದೇವಸ್ಥಾನ. ಎಲ್ಲಿದೆ ಅದು? ಒಂದು ಚಿಕ್ಕ ದೇವಸ್ಥಾನ ಇದೆ. ನಾನು ಸರ್ಕಲ್ ಮಾರ್ಕ್ ಹಾಕ್ಕೊಡ್ತೀನಿ. ಆ ಕಡೆ ಎಲ್ಲೇ ಇದೆ, ಅಲ್ಲಿದೆ ನೋಡಿ. ಅದು ನೇಪಾಳು, ಇದು ಇಂಡಿಯಾ. ಓಕೆ ಹೋಗೋಣ. ಅಲ್ಲೇ ಅಂತ ಇವಾಗ ಫಿಶಿಂಗ್ ಮಾಡೋದು. ಜಾಸ್ತಿ ಏನು ಬೇಡ, ಒಂದು 30 kg ಇದ್ರೆ ಸಾಕು ಗೈಸ್. ID ಕಾರ್ಡ್ ಕೊಟ್ಟರು. ಇವಾಗ ಫಿಶಿಂಗ್ ಹೋಗ್ತಾ ಇದ್ದೀನಿ. ನಮ್ಮ ರಾಹುಲ್ ಭಯ್ಯ
ಇವರೇ ನನ್ನ ಇನ್ವೈಟ್ Hi ಮಾಡಿದ್ರು. everybody. ದಿಸ್ ಇಸ್ ಫಾರ್ ಕರ್ನಾಟಕ. Oh, You know ಕನ್ನಡ? no, I don't know Kannada. Okay, I can translate it. But you all are welcome to this North India's hidden paradise. This is known as Pancheshwar. Basically, it's an angling paradise, internationally very famous. But I'll request all of you Indians also to please come to this beautiful location. He'll show you right away. It's opposite bank to us. We all are excited going to the fishies. We catch really one of the amazing fish, which is golden mashir over here. I'll show you how they are catching up in next 5-10 minutes. We're going to the location. See you all there. ಓಕೆ ಗೈಸ್, ಇವ್ರು ಏನಂದ್ರೆ ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಓಕೆ, ಫಿಶಿಂಗಲ್ಲಿ ಆಗ ಐಡೆಂಟಿ ಕಾರ್ಡ್ ಕೊಟ್ಟಾಯ್ತು. ಹೋಗೋಣ ಗೈಸ್. ಸೊ ಗೈಸ್, ನಮಗೆ ಬೆಡ್ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಈ ಥರ ನೀವು ಫಿಶಿಂಗ್ ಮಾಡಿದ್ರೆ ಎಂಜಾಯ್ ಮಾಡಿ. ಇದು ಶವರ್ ಏರಿಯಾ. ಲೈಟ್ ಆಮೇಲೆ ಹಾಕೋಣ. ತುಂಬ ಚೆನ್ನಾಗಿದೆ. ಕೂಲರ್ ಬೇರೆ ಇದೆ. ಸೊ ಗಾಯ್ಸ್, ರಾಘುಲ್ ಅವರು ನಮ್ಮನ್ನ ಲೊಕೇಶನ್ ಕರ್ಕೊಂಡು ಬಂದಿದ್ದಾರೆ. ಓಕೆ, ಅವಾಗ ಏ ಸೈಡ್ ಅವಾಗ ಇವರು ನಡೆಸೋ ಕ್ಯಾಂಪ್ ಇದು. ಆಗ ನಾನು ಫುಲ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಓಕೆ, ನೀವು ಹೋಗಿ ಚೆಕ್ ಮಾಡಿ. ನನಗೊಂದು ಆಸೆ ಏನಂದರೆ, ನೀವು ಈ ಥರ ಬಂದು ಫಿಶ್ ಹಿಡಿಬೇಕು. ಯಾವುದೋ ಒಂದು ಫಿಶ್ ಹಿಡಿತೀವಿ ಅಂತ ಇಲ್ಲ, ನಿಮ್ಗೆ ಏನು ಬೇಕಾದರೂ ನಾನು ಸಪೋರ್ಟ್ ಮಾಡ್ತೀನಿ. ಇವ್ರು ರಾಘುಲ್ ಅವರು ಸಪೋರ್ಟ್ ಮಾಡ್ತಾರೆ. ಓಕೆ, ನೀವು ಯಾವುದಕ್ಕೂ ಟೆನ್ಷನ್ ತಗೋಬೇಡಿ ಭಯ. ವೆನ್ ಮೈ ಫಾಲೋವರ್ಸ್ ಕಮ್ ಹಿಯರ್, ಪ್ಲೀಸ್ ಟೇಕ್ extra care bhaiya. Yes. So we have different camps over here. You can check online. So we have our website. That's a government website, which is www.champawattourism.com. Okay. You guys can go there. You guys can see number of camps at this place. You can register yourself. It's a government portal, and you guys can register and you can come down and do the angling here. One of the most amazing paradise location. I'll make you meet few of the officers also of this place. Really young guys, they are ready to go to next level to promote this place. Doing a lot, and that's the reason we are calling anglers across the globe to come here, do the fishing, enjoy the fish. Yeah. And that's why all the other people are also gonna come. Okay. It's Okay, still guys. like a hidden gem right now, but sooner or later people will see. ಓಕೆ ಗೈಸ್, ಅದೇ ಗೈಸ್, ಇವ್ರು ಏನಂದ್ರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು. ನಿಮಗೆ ಫುಲ್ ಡೀಟೇಲ್ಸ್ ನಾನು ಕೊಡ್ತೀನಿ. ಓಕೆ, ನನಗೆ ಹೆಂಗೆ ಸಪೋರ್ಟ್ ಮಾಡ್ತೀರೋ ಅದೇ ಥರ ನಮ್ಮ ರಾಘುಲ್ ಅವ್ರಿಗೂ ಸಪೋರ್ಟ್ ಮಾಡಿ. ಓಕೆ ಗೈಸ್, ಇವಾಗ ಫಿಶಿಂಗ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ, ಆದರೆ ಆದಷ್ಟು ನಾನು ವಿಡಿಯೋ ನಿಮಗೆ ತಗೊಂಡು ನಿಮ್ಗೆ ಕಳಿಸ್ಕೊಡ್ತೀನಿ ಗೈಸ್. ಓಕೆ, He is the main man behind this entire event. Tourism department. Arvind Gaur. ಗೈಸ್ ಸರ್, ಯುವರ್ ನೇಮ್? Arvind Gaur. ಅರವಿಂದ್. ಗೈಸ್, ಇದು ನಡೆಸೋದು ಇವರೇ. ಓಕೆ, ಅರವಿಂದ್ ಅಂತ ಸ್ಪೆಷಲ್ ಇನ್ವೈಟ್ ಮಾಡಿದ್ದಾರೆ. Hitesh Kumar from Fisheries Department, State Fisheries Department. ಬಾಬ್. ಗೈಸ್, ಇವರು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಬಾಬು. ಓಕೆ, ಇವರು ಇದ್ದಾರೆ ಇಲ್ಲಿ. ಓಕೆ, ಸೊ ಗೈಸ್, ಇದೇ ಗೈಸ್ ಲೊಕೇಶನ್. ಎಲ್ಲರನ್ನು ಮೀಟ್ ಮಾಡಿ ಆಯಿತು. ನಿಮಗೆ ಫುಲ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೋಗಿ ನೀವು ಹೋಗಿ ಚೆಕ್ ಮಾಡಿ. ಓಕೆ ಗೈಸ್, ಇದೇ ಗೈಸ್ ನದಿ. ಓಕೆ, ಇಲ್ಲಿ ಏನಂದ್ರೆ ನನಗೆ ಬ್ಯಾಟ್ರಿ ತುಂಬ ಲೋ ಆಗಿದೆ. ಸೊ ಬ್ಯಾಟ್ರಿ ತುಂಬ ಲೋ ಆಗಿದೆ. ನಾನು ಆದಷ್ಟು ನಾನು ಕಾಸು ಮಾಡ್ತೀನಿ. ಈ ರ್ಯಾಪಿಡ್ ವಾಟರ್ ಇದೆ, ಆದರೆ ನಾನು ತೊಗೊಂಡು ಬಂದಿರೋದೆಲ್ಲ ಬಂದ್ಬಿಟ್ಟು ಹೆವಿ ಲೂರು, ಒಂದು 10 kg 20 kg ಆ ಥರ. ಓಕೆ, ಇದರಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಇದೆ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕಿದ್ರೆ ಇವಿ ಕರ್ನಾಟಕ ಬ್ಲಾಸ್ಟ್. ಇವ್ರಿಗೆಲ್ಲರಿಗೂ ಕರ್ನಾಟಕ ಏನಂತ ಗೊತ್ತಾಗ್ಬೇಕು. ಓಕೆ ಗೈಸ್, ಸ್ಟಾರ್ಟ್ ಆಗಿದ ತಕ್ಷಣ ಮೊದಲನೇ ಮಾತ್ರ ನಾನೇ ಹೊಡೆದಿದ್ದೇನೆ. एक फोटो मुझे छोटी हटाना सर. फेस दिखाओ, फेस हल्का सा, फेस ओके, डन सर. लुक ऐसे रहना सर, है ना?
ಬಂದಿದ ತಕ್ಷಣ ಒಂದು ಹೆವಿ ಶಾಟ್. ಓಕೆ, ಕರ್ನಾಟಕ ಬ್ಲಾಸ್ಟ್. ಎಲ್ರು ಯಾರು ಹೊಡೆದಿಲ್ಲ ಗಾಯ್ಸ್. ನಾನು ಬಂದಿದ್ದು ಲೇಟು. ಓಕೆ, ನಾನು ಬಂದಿದ್ದು ಲೇಟು, ನೀವು ನೋಡಿರ್ತೀರಾ. ಓಕೆ, ದೊಡ್ಡ ವಿಡಿಯೋನಲ್ಲಿ ಬರುತ್ತೆ. ಇದೇ ಆ ಖಾಲಿ ರಿವರು, ತೋರಿಸ್ಕೊಡ್ತೀನಿ ನೋಡಿ. ನಮ್ಮ ಜನನಿ ವೇಡು ಬಂದರೆ ಅಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲ, ಆ ದೇವಸ್ಥಾನಲ್ಲಿ ಆ ಬೆಲ್ಲು ಹೊಡೆದು ಆಮೇಲೆ ಫಿಶಿಂಗ್ ಸ್ಟಾರ್ಟ್ ಮಾಡ್ತಾರಂತೆ. ಅವಾಗ ದೊಡ್ಡ ಮಾಸರ್ ಸಿಗುತ್ತಂತ. ಓಕೆ, ನಾನು ಹೋಗಿದ ತಕ್ಷಣ ಒಂದು ಬೆಲ್ಲು ಹೊಡೆದೆ. ಹೊಡೆದ್ಬಿಟ್ಟು ಒಂದು 3ನೇ ಕಾಸ್ಟ್ 4ನೇ ಕಾಸ್ಟ್ ಟಕ್ಕಂತ ಒಂದು ಗೋಲ್ಡನ್ ಮಾಸ್ಟರ್ ಹಿಡಿದು ಫೋಟೋ ತಗೊಂಡು ಆಯ್ತು ಗಾಯ್ಸ್, ಸಖತ್ ಉಕ್ಕಪ್ಪ ಆಯ್ತು ಅದಕ್ಕೆ. ಆಮೇಲೆ ರಿಲೀಸ್ ಮಾಡಿದೆ ನಾನು. ಸಖತ್ತಾಗಿತ್ತು ಫೈಟು. ಓಕೆ, ಆಗ ನಾನು ಹೆಂಗೆ ಫಿಶಿಂಗ್ ಮಾಡ್ತೀನೋ ಅದೇ ಥರ ಎಲ್ಲರೂ ಮಾಡಬೇಕು. ಓಕೆ, ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ಸು ಬುಕ್ಕಿಂಗ್ ಮಾಡಿ ಆರಾಮಾಗಿ ಬಸ್ಸು, ಫ್ಲೈಟ್ ಇದೆ, ಬಸ್ ಇದೆ, ಇಲ್ಲಿಂದ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದೆ, ಎಲ್ಲ ಅವ್ರು ನೋಡ್ಕೊತಾರೆ. ಟೆನ್ಷನೇ ತಗೋಬೇಡಿ. ಆಮೇಲೆ ನೋಡಿ, ಅಲ್ಲಿಂದ ಅಲ್ಲಿ ಕಾಸ್ಟ್ ಮಾಡಿಕೊಂಡು ಇದಕ್ಕೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಸೊ ಈ ರ್ಯಾಪಿಡ್ಗೆ ಬಂದಿದ್ದೀನಿ. ಈ ರ್ಯಾಪಿಡಲ್ಲಿ ನನಗೆ ಅನಿಸ್ತಾ ಇದೆ ಒಂದು ಮೀನು ಖಂಡಿತ ಇರುತ್ತಂತ. ಓಕೆ, ನನ್ನ ಕೈಯಲ್ಲಿ ಒಬ್ಬನೇ ಹ್ಯಾಂಡಲ್ ಮಾಡಿ ಹಿಡಿಯೋಕ್ಕಾಗ್ತಾಯಿಲ್ಲ. ಓಕೆ, ಆಗ ಅವ್ರು ಹಿಡಿದಿದ್ದಾರೆ, ವೀಡಿಯೋ ನನಗೆ ಕೊಡ್ತಾರಂತ ಹೇಳಿದ್ದಾರೆ. ಆ ಕ್ಲಿಪ್ಪು ನಿಮಗೆ ಖಂಡಿತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಗೆ ಹಾಕ್ಕೊಡ್ತೀನಿ ಗೈಸ್. ಈಗ ಈ ಜಾಗದಲ್ಲಿ ನಾನು ಕಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಒಂದು 10 ಕಾಸ್ಟ್ ಮಾಡ್ತೀನಿ ಅಷ್ಟೇ. 10 ಕಾಸ್ಟಿಗೆ ನಮ್ಗೆ ಮೀನು ಹೊಡಿಬೇಕು. ಓಕೆ ಗೈಸ್. मैं मार्शल भेज रहा हूँ नीचे, 1 मिनट देना। मार्शल मंगाने सर, मार्शल ಗೈಸ್, ಸ್ವಲ್ಪ ಕೇರ್ಫುಲ್ ಆಗಿ ರಿಮೂವ್ ಮಾಡಬೇಕು. ಇದು ತುಂಬ ಪ್ರೆಷಿಯಸ್ ಫಿಶ್ ಗೈಸ್, ತುಂಬ ಪ್ರೆಷಿಯಸ್ ಫಿಶ್. ಓಕೆ, one second, I'm taking. guys, thank you man for coming to me. Man, oh bye man, thank you. So how was your experience with the Mercy? So this is your first time, huh? This is my first time catching a masher. That experience, I came here very late. Okay, so I casted a 10 cast. I got first my masher. Now after 1 hour I caught second masher. That is I can't explain my happiness. Okay, ಹೆವಿಯಾಗಿ ಹೊಡೆದಿದ್ದೀನಿ ಗೈಸ್. ಲೇಟಾಗಿ ಬಂದು ಯಾರಿಗೂ ಮೀನು ಸಿಗಲಿಲ್ಲ. 3ನೇ ಕಾಸ್ಟ್ ಟಪ್ ಮೀನು. ತಿರ್ಗಾ ಅಲ್ಲಿಂದ ಬಂದು ಇನ್ನೊಂದು ಜಾಗ 2ನೇ ಕಾಸ್ಟ್ ಮೀನು. ಇವಾಗ ನೀರಲ್ಲಿದೆ. ಇದ್ರ ಮೇಲೆ ಇಲ್ಲಿ ಇರಬಾರ್ದು, ಯಾಕಂದರೆ ಟೈಗರ್ ಝೋನು. ಅದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನೇಪಾಳು, ಇದು ಇಂಡಿಯಾ. ಓಕೆ, ಈ ಗೌರ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ನನ್ನ ಕರೆದು ಹಿಡಿಯೋಕ್ಕೆ ಬಿಟ್ಟಿರೋದಕ್ಕೆ. ಓಕೆ ಗೈಸ್, भैया कैसा जाना ऊपर कैंप को? बैठ के जाओगे चलते है, चलो तो व्लॉग बना रहे थे। ओके, तो तुम्हारा नाम क्या? ಗಂಗಾಪಾಲ್. ಓಕೆ, तुम्हारा नाम? ಉಸ್ಮಾನ್. ಇವರಿಬ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಈಗ ಹಸಿವಾಗ್ತಾ ಇದೆ ಗಾಯ್ಸ್. ಹೋಗಿ ಸಣ್ಣಾಗಿ ಬ್ಯಾಟಿಂಗ್ ಮಾಡ್ತೀನಿ ಗೈಸ್. ನಿಮ್ಗೊಂದು ಸ್ಪೆಷಲ್ ಐಟಮ್ ತೋರಿಸ್ಕೊಡ್ತೀನಿ ನಮ್ಮ ಸಾರ್ದು. ಸರ್, ಯುವರ್ ನೇಮ್ ಸರ್? ನೀರಜ್ ಮಲ್ಲಿಕ್ ಅವ್ರು ಇದ್ದಾರೆ ನನ್ನ ಜೊತೆ. ಅವರು ನನಗೆ ಒಂದು ಕಲೆಕ್ಷನ್ ತೋರಿಸಿದ್ದಾರೆ. ಮೋರ್ ದನ್ 100 years ಓಲ್ಡ್ ಲೂರು. ಓಕೆ, ಇದು ಮಾಡರ್ನ್ ಲೂರು. ಓಕೆ, ಇದು 100 years ಲೂರು. ಓಕೆ, ಅಲ್ಯೂಮಿನಿಯಂ
ಇದು ಕೊಟ್ಟಿದ್ದಾರೆ ನೋಡಿ. ಆಮೇಲೆ ಸ್ಕ್ರೂ ಮಾಡಿರೋದು, tomorrow morning I'll ಸ್ಕ್ರೂ ಮಾಡಿದ್ದಾರೆ, ಸ್ಕ್ರೂ ಮಾಡಿದ್ದಾರೆ. ಇದು ನೋಡಿ, ಇದೊಂದು 838487. I have your number. I will call you and ನೋಡಿದ್ರ ಲೂರು, ಇಷ್ಟು ಹಳೆ ಲೂರು ನಿಮಗೆ ತೋರಿಸ್ಬೇಕಂತ ಇದ್ದೆ. ಅಂದ್ರೆ ಇದು ಪ್ರೆಷಿಯಸ್ ಐಟಮು, 75 to 100 years old. ಓಕೆ, ನೋಡ್ಕೊಳ್ಳಿ, ತೋರಿಸ್ಕೊಡ್ತೀನಿ ಕ್ಲೀನಾಗಿ. ನೋಡಿ guys, 3 ಇದು ಇವಾಗ ಮಾಡರ್ನ್, ಇದು ಮಾಡರ್ನ್. ಓಕೆ, I repeat it once again. ಇದು ಸಿಕ್ಕಾಕುವಂತ ತುಂಬಾ ಕಷ್ಟ. ನಾನು ನೀರಿಗೆ ಹೋಗ್ತೀನಿ. ಓಕೆ ಸರ್, ವೆರಿ ಗ್ರೇಟ್ ಕಲೆಕ್ಷನ್ಸ್. ಥ್ಯಾಂಕ್ ಯು ಫಾರ್ ಶೇರಿಂಗ್. These all belong to my grandfather, late grandfather. ಗೈಸ್, ಇವರು ತಾತಾಗೆ ತಾತ ಅವ್ರದ್ದು ಇದು. ಓಕೆ, ಯುವರ್ ಏಜ್? I am 49. 49 ಅಂದರೆ 50. ಅವರು 150 ಅಂತ ಹಾಕಿದ್ರು 150 years old. ಓಕೆ, ಸೂಪರ್. ಗುಡ್ ಮಾರ್ನಿಂಗ್ ಗೈಸ್, ನಾನೇ ಫಸ್ಟ್ ರೆಡಿ ಆಗಿದ್ದೀನಿ. ಓಕೆ, ಇದು ನಮ್ಮ ಮಲ್ಗೋ ಜಾಗ. ಬೇರೆ ಯಾರೂ ಎದ್ದಿಲ್ಲ. ಗುಡ್ ಮಾರ್ನಿಂಗ್. Good morning. ಓಕೆ See the scenery. ಗೈಸ್, ವ್ಯೂ ನೋಡಿ, ಕಾಲಿ ರಿವರ್. ಬೇರೆ ಯಾರ್ದೋ ಸೌಂಡ್ ಬರ್ತಾ ಇದೆ. ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮ್ಮ ಸಾರ್ ಅವ್ರು ಬಂದರು. ದಿಸ್ ವಿಲ್ ಗೋ ಆನ್ ಯೂಟ್ಯೂಬ್. I woke up at 5. I also Then I saw a blackout here. No, ಗೈಸ್, ಅದು ನೇಪಾಳು, ಇದು ಇಂಡಿಯಾ. ನೇಪಾಲ್, ಇಂಡಿಯಾ. ಓಕೆ ನೋಡಿ, ಇದು ಫುಲ್ಲು ಫಾರೆಸ್ಟ್. ಇದು ನಾವು ನೈಟ್ ಮಲಗಿದ್ದು ಕ್ಯಾಂಪ್ ಇದು. ಆಮೇಲೆ ನೈಟ್ ಇಲ್ಲೇ ಚಿಲ್ ಮಾಡಿದ್ದು. ಓಕೆ ಗೈಸ್, ಈಗ ಹೋಗಿ ಸ್ಟಾರ್ಟ್ ಪೈಲನಾ. ಟೀ ಬೇಡ, ಕಾಫಿ ಬೇಡ, ಏನು ಬೇಡ, ಯಾರೂ ಇಲ್ಲ ಗೈಸ್. ಈ ಕಾಡಲ್ಲಿ ಒಂದು ಟೀ ಕುಡಿದ್ರೆ ಸಕ್ಕದಾಗಿರುತ್ತೆ. ಸರ್, ವೇರ್ ಇಸ್ ದ ಟೀ ಸರ್? tea we are waiting for Shaji. I think ದೇರ್ ಆಲ್ all gone sleep. Okay. The river is what happens is at night the fish comes in these patches Okay. to feed. Got it. So I don't know. ನಮ್ಮ ಬ್ರದರ್ ಇವಾಗ ಟೀ ಹಾಕಿ ಕೊಡ್ತಾನಂತ ಹೇಳ್ತಾ ಇದ್ದಾರೆ. ಅವಾಗ ಇಲ್ಲಿ ಫುಲ್ಲು ರೆಡಿ ಆಗಿದ್ದೀನಿ. ಓಕೆ, ಆಮೇಲೆ ನಾವು ಹಿಡ್ದಿರೋ ಮೀನೆಲ್ಲ ಬಂದ್ಬಿಟ್ಟು ಅವರು ಕ್ಯಾಮ್ರಾನಲ್ಲಿದೆ ಗೈಸ್. ಓಕೆ, ಅವ್ರು ನನಗೆ ಕೊಡ್ತಾನಂತ ಹೇಳಿದ್ದಾರೆ. ನೋಡೋಣ, ಇವತ್ತು ಇಸ್ಕೊಂಡು ನಿಮಗೆ ಸ್ಟೋರಿ ಹಾಕ್ತೀನಿ. ಯಾಕಂದರೆ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಓಕೆ, ಅಣ್ಣನೂ ರೆಡಿ ಆಗಿದ್ದಾರೆ. ಆಯಿತು, ಹೋಗಿದ ತಕ್ಷಣ ಏನಾದರೂ ಒಂದು ಬ್ಯಾಟಿಂಗು. ಫಸ್ಟು ಟೀ ಕುಡ್ದು, ಆಮೇಲೆ ನಿನ್ನೆ ಈ ಲೈನ್ ಇದೆ ಅಲ್ಲ, ಈ ಲೈನ್ ನೋಡಿ ಫುಲ್ಲು ಫುಲ್ಲಾಗಿದೆ. ಅದು ಟ್ಯಾಂಗಲ್ ಆಗ್ತಾಯಿದೆ, ಪರವಾಗಿಲ್ಲ, ರೆಡಿ ಮಾಡಿದ್ದೀನಿ. ಓಕೆ, ಈ ಫಿಶಿಂಗು ಸ್ವಲ್ಪ ಅರ್ಜೆಂಟಾಗಿ ಕರೆದು ಮಾಡಿಸಿರೋದು. ಓಕೆ, ಇಲ್ಲಾಂದರೆ ನೀಟಾಗಿ ಒಂದು ರೀಲ್ ತಗೊಂಡು ಬಂದಿರ್ಬೋದು. ಆದರೆ ಇವಾಗ ಅಡ್ಜಸ್ಟ್ ಮಾಡಬೇಕು ಅದನ್ನೇ. ಓಕೆ, ಸಖತ್ತಾಗಿದೆ ಗೈಸ್. ಯಾರು ಏನು ಹೇಳೋದು, ಲೈಫಲ್ಲಿ ಒನ್ ಟೈಮು ಈ ಥರ ಬಂದು ಎಂಜಾಯ್ ಮಾಡಿ ಫಿಶಿಂಗು. ಅದೆಷ್ಟೇ ಖರ್ಚಾದ್ರೂ ಒಂದು ಟೈಮ್ ಒಂದು ಫಿಶ್ ಹೊಡೆದ್ರೆ ಸಾಕು. ನಾನು ಬಂದಿದ್ದ ತಕ್ಷಣ 2 ಫಿಶ್ ಹೊಡೆದ್ಬಿಟ್ಟೆ. ಇನ್ನೇನು ಬೇಕು ನನಗೆ? ಇವಾಗ ಏನಾದರೂ ಸಿಗುತ್ತಂತ ನೋಡೋಣ. 15-16 ഡിഗ്രി തണുത്തിട്ടാണ് എടുത്തിട്ടാണ്, അല്ലാതെ ചൂടെടുത്തിട്ടോ വെയിലുള്ളതിരിക്കാനൊന്നും തണുത്തിട്ടാണ്. ಗಾಯ್ಸ್, ಟೀ, ಬೆಳಗ್ಗೆ ಟೀ ಇಲ್ಲಿ ಎಲ್ಲ ಸಿಗ್ತಾ ಇದೆ ಗಾಯ್ಸ್. ಅನ್ನ, ಸಾಂಬಾರು, ದೋಸೆ, ಪಾನಿಪುರಿ, ಬೇಲ್ಪುರಿ, ಚಿಪ್ಸು, ಏನು ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಸಿಗುತ್ತೆ, ಟೆನ್ಷನೇ ಬೇಡ. ಇದು ಬಂದ್ಬಿಟ್ಟು ಒಂದು ಮೀನು ಹಿಡಿಯೋಕ್ಕೆ ಸ್ವರ್ಗ ತಾನ, ಸ್ವರ್ಗಂ, ಹೆವೆನ್. ಮೀನು ಹಿಡಿಯೋರಿಗೆ ಹೆವೆನ್ ಇದು. ಓಕೆ ನೋಡಿ, ಫಿಶಿಂಗ್ ಸ್ಪಾಟು, ಟೀ. ಅದು ನಮ್ಮ ಕೇರಳನಲ್ಲಿ ಮನೆ ಇರೋದು, ಫಿಶಿಂಗ್ ಸ್ಪಾಟು ಮನೆ. ಓಕೆ,
This you must have bought from Decathlon. No, from Pelagic Drive. This my friend gave me. He's in Dubai. Achha. I have a line with me. Same nature, a bit thicker than yours. बोला मा हाँ सर सर आंखें तो खुलती नहीं बिना चाय के. Eyes do not open. ನಾನು ಕುಡ್ದಿದ ತಕ್ಷಣ ಆಯ್ತು ಹೋಗೋಣ ಅಂತ ನೋಡಿದ್ರೆ ಅವರು ಕುಡಿತಾ ಇದ್ದಾರೆ, ಅವ್ರನ್ನೂ ಸ್ವಲ್ಪ ಬಿಡೋಣ. ಸ್ಟಾರ್ಟ್ ಆಯಿತು, ಹೋಗ್ತಾ ಇದ್ದೀವಿ ಕೆಳಗಡೆ. ಅಂದರೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಸೆಂಟ್ರಲ್ಲಿ ಇದ್ದೀನಿ, ಅವ್ರು ಹಿಂದ್ಗಡೆ ಇದ್ದಾರೆ. ಎಲ್ಲ ಮಲಗಿದ್ದಾರೆ ಗಾಯ್ಸ್, ಎಲ್ಲ ಮಲಗಿದ್ದಾರೆ. The second one you got was there. Here. I think here, bhaiya. On the confluence. Yeah. ಸೆಕೆಂಡ್ ಮೀನು ಹಿಡ್ದಿರೋದಲ್ಲಿ ಹೋಗೋಣ. ಖಾಲಿ ಲಿವರ್ಗೆ ಕಾಲಿಟ್ಟರೆ ಮೀನು ಬರಬೇಕು ಆಚೆ ಕಡೆ. ನೋಡಿ ಹಿಂಗೆ ನಡಿಬೇಕು. ಸ್ಟೀಪ್ ಆಗಿದೆ, ಸ್ವಲ್ಪ ಸ್ಟೀಪ್ ಆಗಿದೆ. ಅದೇ ಹಂಗೆ ಆದರೆ ಜಾರುತ್ತೆ ಗೈಸ್. ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ಡೌನ್ ಇದೆ. ನಿನ್ನೆ ಮೀನು ಹೊಡೆದು ಈ ಕಡೆ ಬರೋವಾಗ ಎಲ್ಲ ಅಲ್ಲಿ ಸ್ವಲ್ಪ ಜನ ಕೂತಿದ್ರು, ಮೇಲೆ ಹತ್ತಿ ಇಲ್ಲಿ ಸ್ವಲ್ಪ ಜನ ಕೂತಿದ್ರು. ನಾನು ಮೀನು ಹೊಡೆದು ಅಲ್ಲಿಂದ ಮೇಲೆ ಹಂಗೇ ನಡ್ಕೊಂಡು ಬರ್ತಾನೆ ಇದ್ದೆ. ಅವ್ರನ್ನೂ ಕರ್ಕೊಂಡು ಬಂದ್ಬಿಟ್ಟೆ, ನಾನು ಕೂತಿಲ್ಲ, ಎಲ್ಲೂ ಕೂತಿಲ್ಲ. ಹೌದಾ ಗೈಸ್, ನೀರು ಕಾಣ್ತಾ ಇದೆ. ಓಹೋ, ಆ ಸ್ಪಾಟು ಆ ಮೂರು ಅದರಲ್ಲಿ ನಾನು ಮೀನು ಹೊಡಿತೀನಿ ಗೈಸ್. ನಾವು ಯಾವಾಗಲೂ ರ್ಯಾಂಡಮ್ಮಾಗಿ ಕಾಸು ಮಾಡೋದು ಬೇರೆ. ನಾವು ಯಾವಾಗಲೂ ಫಿಶಿಂಗ್ ಹೋದರೆ ರ್ಯಾಂಡಮ್ಮಾಗಿ ಹೋಗಿ ಟಪ ಅಂತ ಮಾಡಬಾರ್ದು. ಓಕೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನಿನ್ನೆ ನೋಡಿ, ನೈಟಿಂದ ಬೆಳಿಗ್ಗೆ ಫುಲ್ಲು ಒಂದು ನೈಟ್ ಫುಲ್ಲು ಒಂದು ಡೇ ಫುಲ್ಲು ಟ್ರಾವೆಲ್ ಮಾಡಿದ್ದೀನಿ. ತುಂಬ ಜನ ಬಂದು ಕಾಸು ಮಾಡಿದ್ದಾರೆ, ಯಾರಿಗೂ ಮೀನು ಸಿಗಲಿಲ್ಲ. ನಾನು ಬಂದಿದ್ದ ತಕ್ಷಣ ನೋಡಿದೆ, ಜಾಗ ನೋಡಿ ಕರೆಕ್ಟ್ ಸ್ಪಾಟು, 3ನೇ ಕಾಸ್ಟ್ಗೆ ಮೀನು ಟಪ್ಪಂತ ಹೊಡೆದು ಅಲ್ಲಿಂದ ರಿಲೀಫ್ ಮಾಡಿ ತಿರ್ಗಾ ಅಲ್ಲಿಂದ ಸ್ಪಾಟ್ ನೋಡಿದೆ. ತಿರ್ಗಾ ಇನ್ನೊಂದು ಸ್ಪಾಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಮೀನು ಟಕ್ಕಂತ ಹೊಡೆದೆ. ಅಷ್ಟರಲ್ಲಿ ನನಗೆ ಸಾಕು, ಟ್ರಾವೆಲ್ ಟಯರ್ಡು. ಆವಾಗ ಒಂದೇ ಚಾನ್ಸ್ ಇರೋದು, ಚಾನ್ಸ್ ಮಿಸ್ ಮಾಡಬೇಡಿ. ನನಗೆ ಒಂದು ಸ್ಪಾಟ್ ನೋಡಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಇರುತ್ತಪ್ಪ ಅಂತ. ಆ ಸ್ಪಾಟ್ಗೆ ಹಾಕಿ ನಾವು ರಿವರ್ ಮಾನ್ಸ್ಟರ್ ನಾವು ಜನಿನಿ ವರ್ಡ್ ಅವರು ಬಂದರೆ ಅಲ್ಲಿ ಒಂದು ಬೆಲ್ಲಿದೆ ಗೈಸ್, ಅಲ್ಲಿ ಕಾಣ್ತಾ ಇರುತ್ತೆ. ನಾನು ಕ್ಲೀನಾಗಿ ತೋರಿಸ್ಕೊಡ್ತೀನಿ. ಆ ಬೆಲ್ಲು ಹೊಡೆದ್ಬಿಟ್ಟು ಮೀನು ಹಿಡಿತಾರಂತೆ. ಓಕೆ, ನನಗೆ ಹೇಳಿದ್ದು. ಆಮೇಲೆ ಬೆಲ್ಲು ಹೊಡೆದಿದ್ದೀನಿ, ಅದಕ್ಕೆ ನಮಗೆ ಮೀನು ಸಿಕ್ಕಿದೆ. ಓಕೆ, ಬಂದಾಯ್ತು ಗಾಯ್ಸ್, ಬಂದಾಯ್ತು. ಇವ್ರನ್ನ ಬಂದಿಲ್ಲ. ವಾವ್ ಗಾಯ್ಸ್, ನಮ್ಮ ಬೆಂಗಳೂರು ಹತ್ರ ಈ ಮೀನು ಇದ್ದಿದ್ರೆ ಸಕ್ಕದಾಗಿರ್ತಾ ಇತ್ತು. ವಾಟ್ ಹ್ಯಾಪನ್? ಓಕೆ ಗಾಯ್ಸ್, ನಮ್ಮ ಕರ್ನಾಟಕ ಪಕ್ಕ, ಬೆಂಗಳೂರು ಪಕ್ಕ ಈ ಥರ ಇದ್ದಿದ್ರೆ ಸೂಪರ್ ಆಗಿರ್ತಾ ಇತ್ತು ಗೈಸ್. ನೋಡಿ ಗೈಸ್ ಹೆಂಗಿದೆ. ಆದರೂ ನಮ್ಮ ಬೆಂಗಳೂರಿಂದ ಒಂದು 130 ಕಿಲೋಮೀಟ್ರಲ್ಲಿ ಒಂದು ಸ್ಪಾಟ್ ಇದೆ ಈ ಥರ. ಅದರಲ್ಲಿ ಫಿಶಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಮುಂದಿನ ದಿನ ಫ್ಯೂಚರಲ್ಲಿ. ಆದರೆ ಬೆಂಗಳೂರಿಂದ 130-150 ಕಿಲೋಮೀಟ್ರಿಂದ ಈ ಥರ ಒಂದು ಸ್ಪಾಟ್ ಇದೆ. ಓಕೆ, ಅದು ಅಲ್ಲಿ ಫಿಶಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ಯೂಚರಲ್ಲಿ. ಸ್ಪಾಟಿಗೆ ಬಂದಾಯಿತು. ವಾವ್ ಗಾಯ್ಸ್, ನನ್ನ ಜೊತೆ ಬಂದ್ಬಿಡಿ ಗಾಯ್ಸ್, ನಾನು ಆರಾಮಾಗಿ ಕರ್ಕೊಂಡು ಬರ್ತೀನಿ. ಯಾರು ಬಂದ್ರೂ ಓಕೆ, ಆರಾಮಾಗಿ ಕರ್ಕೊಂಡು ಬರ್ತೀನಿ, ಸರಿನಾ? ಟೆನ್ಷನ್ನೇ ತಗೋಬೇಡಿ. ಇಷ್ಟು ದೂರ ಬಂದು ಫಿಶಿಂಗ್ ಮಾಡ್ಬೇಕು ಗಾಯ್ಸ್. ಓಕೆ, ಇಷ್ಟು ದೂರ ಬಂದು ಫಿಶಿಂಗ್ ಮಾಡಬೇಕು. ನನ್ನ ಟಾರ್ಗೆಟು ಇದೆಲ್ಲ, ಆ ಕಾರ್ನರ್ಸು ನನ್ನ ಟಾರ್ಗೆಟು. ಆ ಕಾರ್ನರ್ಸ್ ಎಲ್ಲ ಕಾಸು ಮಾಡ್ತೀನಿ, ಅದು ನನ್ನ ಟಾರ್ಗೆಟು. ಓಕೆ, ಇವ್ರು ಸ್ಟಾರ್ಟ್ ಮಾಡಿದ್ದಾರೆ, ಅವ್ರು ಬರ್ತಾ ಇದ್ದಾರೆ.
ಲೂರ್ಸ್ ಸ್ಟಾರ್ಟ್. ಇರೋದು ಎಲ್ಲ ಲೂರ್ಸು ಯೂಸ್ ಮಾಡ್ತೀನಿ. ಓಕೆ, You will change this. yeah, I'll change that. But you can use anything. What? Only that white one. This one? No, the other one. I try. This one. चमकने वाला लगा साहब इसमें, हाँ? ये चमकने वाला वो लगा था है, कब लगा था? एक ट्राई करेंगे. ಈಗ ಬರೋವಾಗ ನಿಮ್ಗೊಂದು ತೋರಿಸ್ಕೊಡ್ತೀನಿ. ತುಂಬ ಗೈಸ್ ಇದು ಕಾಣಿಸ್ತಾ ಇದೆಯಾ? ಈ ಫುಟ್ ಪ್ರಿಂಟ್ ನೋಡಿ, ಇಲ್ಲಿ 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 ಹತ್ರ ಇದೆ. ಸೊ ಇದು ಲೆಪರ್ಡ್ ಅನ್ಕೊತೀನಿ ಗೈಸ್, ಲೆಪರ್ಡ್ ಫುಟ್ ಪ್ರಿಂಟ್ಸು. ಕ್ಲೀನಾಗಿ ಕಾಣ್ಬೋದು ನೀವು ನೋಡಿ, ದೊಡ್ಡದು ಗೈಸ್. ನನ್ನ ಕೈ ನೋಡಿ, ನಾಯಿದಲ್ಲ, ಇದು ದೊಡ್ಡದಾಗಿದೆ. ಓಕೆ, ಆಗ ನೆಕ್ಸ್ಟ್ ಟೈಮ್ ಬರೋವಾಗ ಹೆವಿ ಸೆಟಪ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲೇನಂದರೆ ನೀವು ಎಲ್ಲೋದ್ರೂ ನಿಮ್ಮ ಜೊತೆ 2 ಜನ ಇದ್ದೇ ಇರ್ತಾರೆ. ಓಕೆ, ನಿಮ್ಮ ಜೊತೆನೇ ಇರ್ತಾರೆ. ನಿಮಗೆ ಊಟ ನೀರು ಏನು ಬೇಕಾದರೂ ಅವ್ರು ನೋಡ್ಕೊತಾರೆ. ಆದರೆ ಇವತ್ತು ನಾನು ಒಬ್ಬನೇ ಇದ್ದೀನಿ. ಯಾಕಂದರೆ ನಾವು ಫಿಶಿಂಗ್ ಮಾಡೋವಾಗ ಯಾವ ಡಿಸ್ಟರ್ಬೆನ್ಸು ಇರಬಾರ್ದು ಹಿಂದುಗಡೆ. ನಾವು ಕಾಸು ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸು. ಓಕೆ, ಹೊಸ ಹುಡುಗರು ಅಂದ್ಕೊತೀನಿ, ಪರವಾಗಿಲ್ಲ. ಸೊ ಗಾಯ್ಸ್, ಒಂದು ಸ್ಪೆಷಲ್ ವ್ಯಕ್ತಿನ ಮೀಟ್ ಮಾಡೋಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಇವಾಗ ಸಿಕ್ಕಿದ್ದಾರೆ ನಮ್ಮ ಡ್ಯಾನಿಯಲ್ ಬ್ರೋ. ಹಾಯ್ ಬ್ರೋ. ಇವರು ಇಲ್ಲಿ ಮಾಸ್ಟರು, ಇವ್ರದ್ದು ಕ್ಯಾಂಪ್ ಅಲ್ಲಿದೆ. ಇದು ನಮ್ಮ ಇನ್ನೊಬ್ಬರದ್ದು ಕ್ಯಾಂಪ್ ಇದು. ಆಗ ಇವರು ನನ್ನ ಹೆಸರು ಕೇಳಿದ್ದಾರೆ. ಓಕೆ, ನನ್ನ ಹೆಸರು ಇಷ್ಟು ತನಕ ಬಂದಿದೆ. ಅವಾಗ ಇವ್ರು ನಾನು ಫೋನಲ್ಲಿ ಒಂದ್ಸರಿ ಮಾತಾಡಿದ್ದೀನಿ, ಆಮೇಲೆ ನಮ್ಮ ಫ್ರೆಂಡ್ ಅವ್ರು ಮಾತಾಡಿದ್ದಾರೆ. ಆಗ ಇದು ಫಸ್ಟ್ ಟೈಮ್ ಮೀಟ್ ಮಾಡೋದು. ತುಂಬ ಒಳ್ಳೆ ಮನುಷ್ಯ. ಆಮೇಲೆ ನಮ್ಮ ಬ್ರದರ್ ಇದ್ದಾರೆ, ಅವರು ನಾಷ್ಟ ಮಾಡ್ತಾ ಇದ್ದಾರೆ. Ian Christopher. I'm Ian Christopher. ಕ್ರಿಸ್ಟೋಫರ್. EM Christopher? Ian Christopher. Okay. Something Christopher. Okay. Ian Okay. Christopher Bhaiya, from Sikkim. please tell few words from Yeah. Hi, I'm Daniel, and I run a camp over here in Pancheshwar. So Pancheshwar is the place you come for, catching good size golden marser. And if you are interested, you come into Pancheshwar. There are several camps over here. You can book into any camp and come in and try your luck for the golden marser. You should definitely give it a shot. Thank you. ಗೈಸ್, ಅದೇ ಎಲ್ರಿಗೂ ಒಂದು ಚಾನ್ಸ್ ಇರುತ್ತೆ ಈ ಥರ ಮೀನು ಹಿಡಿಯೋಕ್ಕೆ. ನೀವು ಏನೇ ನೀವು ಒಂದ್ಸರಿ ಬುಕ್ ಭಯ ಆನ್ಲೈನ್. Yeah, online, Instagram, Facebook. ನಂಬರ್. Yeah. ಓಕೆ ಗೈಸ್, ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಆನ್ಲೈನಲ್ಲಿ ಎಲ್ಲಾದರೂ ನೀವು ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು. ಆರಾಮಾಗಿ ಬಂದು ಇಲ್ಲಿ ದೊಡ್ಡ ಮಾಸ್ಟರ್ ಹಿಡೀರಿ. ಇವ್ರದ್ದು ಕೆಲವು ಫೋಟೋಸು ಸೈಡಲ್ಲಿ ಹಾಕ್ತೀನಿ. ಓಕೆ, ಆಗ ಪಿಚೆ ದಿಕ್ಕ ಗೈಸ್, ಅಲ್ಲಿ ಮೀನು ಹೊಡೆದಿದ್ದಾರೆ. ಇವಾಗ ನೋಡಿದ್ರ, ಅಲ್ಲಿ ಮೀನು ಹೊಡೆದಿದೆ. ಅವಾಗ ಬೆಳಗಿಂದ ನಾನು ಕಾಸು ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಪರಿಚಯದವರು, ಫೋನಲ್ಲಿ ಮಾತಾಡಿದವರು ಎಲ್ಲ ಬಂದು ಮೀಟ್ ಮಾಡ್ತಾ ಇದ್ದಾರೆ. ಇನ್ನೂ ನಾನು ಸರಿಯಾಗಿ ಗೇಮ್ ಸ್ಟಾರ್ಟ್ ಮಾಡಿಲ್ಲ, ನಂದು 2 ಲೂರ್ ಕಟ್ ಆಗಿದೆ. ಓಕೆ, ಇದ್ರ ಮೇಲೆ ಗೇಮ್ ಹೆಂಗಿರುತ್ತೆ ಅಂತ ನೋಡೋಣ. ಓಕೆ ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Tight line. ಓಕೆ.
ಒಂದು 300 ಮೀಟ್ರ್ ಲೈನು ಕೆಲವೇ ಸೆಕೆಂಡಲ್ಲಿ ಫುಲ್ ಸ್ಪೂಲ್ ಖಾಲಿ, ಲೈನ್ ಕಟ್ಟು. ಓಕೆ, ನಮ್ಮ ಫ್ರೆಂಡ್ ಅವ್ರದ್ದು. ನಂದಂತೂ ಉಕ್ಕು ಸ್ಟ್ರೇಟ್ ಆಗಿದೆ, ಬ್ರಿಡ್ಜ್ ಇದೆ. ಈ ನೀರಿಗೆ ಕಾಸು ಮಾಡ್ತೀನಿ. ಓಕೆ, ನನ್ನ ಜೊತೆ ಯಾರೂ ಇಲ್ಲ. ಇವಾಗ ಮೀನು ಹೊಡೆದಿದ ತಕ್ಷಣ ನಾನು ಚಾಲು ಮಾಡ್ತೀನಿ, ನೋಡೋಣ ನಮ್ಗೆ ಸಿಗುತ್ತಾ ಇಲ್ವಾ ಅಂತ. ಯಾಕಂದರೆ ನನ್ನ ಹತ್ರ ಲೈನ್ ಇಲ್ಲ ಗೈಸ್. ಲೈನ್ ಹೋಯಿತು, ಫುಲ್ ಲೈನ್ ಹೋಗಿದೆ. ಓಕೆ, 150 ಮೀಟ್ರ್ ಲೈನಲ್ಲಿ ಸುಮಾರು ಒಂದು ಅರ್ಧಕ್ಕರ್ಧ 70 ಮೀಟ್ರ್ ಲೈನು ಹೋಗ್ಬಿಟ್ಟಿದೆ. ಓಕೆ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಒಂದು ಚಾನ್ಸು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ಆದರೆ ಒಂದು ಚಾನ್ಸ್ ಮಿಸ್ ಮಾಡಿಬಿಟ್ಟೆ ನಾನು. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇವಾಗ ನನಗೆ ಗೊತ್ತಾಗಿದೆ ಗೈಸ್. ಫುಲ್ ಡೀಟೇಲ್ಸು, ಕೆಲವು ಟಿಪ್ಸ್ ಎಲ್ಲ ತೊಗೊಂಡಿದ್ದೀನಿ. ಆಗ ಗ್ಯಾರಂಟಿ ಲ್ಯಾಂಡ್ ಮಾಡ್ತೀನಿ ಅಣ್ಣ. ಗೈಸ್, ಈಗ ನನ್ನ ಕೈಯಲ್ಲಿರೋದು ಒಂದು 30 ವರ್ಷಕ್ಕನ ಹೆಚ್ಚು ಒಂದು ಫಿಶಿಂಗ್ ರಾಡು ಅಂತ. ಓಕೆ ಸರ್, 2 words. How many years of this? Oh, this is more than 30 plus. 30 plus. Oh, Sir, your name? Peter. 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 Thank you. Sir? Yes, sir. My name is Michael, and this is my brother's rod, which is an ancient piece of equipment, which was used by my father and his father also. Okay, I can explain that. Okay, ಚಲೋ. ಸೊ ಗೈಸ್, ಇವರು ಬ್ರದರ್ಸ್. ಓಕೆ, ಅವರು ದೊಡ್ಡವರು, ಇವ್ರು ಚಿಕ್ಕವರು. ಆದರೆ ನೋಡೋಕ್ಕೆ ಇವ್ರು ದೊಡ್ಡವ್ರ ಥರ ಕಾಣಿಸ್ತಾರೆ. ಆಗ ನನ್ನ ಕೈಗೆ ರಾಡ್ ಕೊಟ್ಟಿದ್ದಾರೆ ನೋಡಿ, 30 ವರ್ಷ ಓಲ್ಡ್ ರಾಡ್. ಇದು ಆ್ಯಂಟಿಕ್ ಪೀಸು. ಆಗ ಇದು ಬಂದ್ಬಿಟ್ಟು ಏನು ಗೊತ್ತಾ, ಇದು ನನ್ನ ಹತ್ರ ಇದ್ರೆ ನಾನು ಶೋಕೇಸ್ಗೆ ಇಡ್ತಾ ಇದ್ದೆ. ಓಕೆ, ಇವರು ಫಿಶಿಂಗ್ ತಗೊಂಡು ಬಂದಿದ್ದಾರೆ. ಓಕೆ ಓಕೆ ಗೈಸ್, ನಿಮ್ಗೆ ತೋರಿಸ್ಬೇಕಂತ ತೋರಿಸ್ಕೊಟ್ಟಿರೋದು ನೋಡಿ. ಎಷ್ಟು ಜನ ಈ ಥರ ಓಲ್ಡ್ ರಾಡ್ ನೋಡಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ತುಂಬ ಕಾಸು ಮಾಡಿದ್ದೀನಿ. ಓಕೆ, ನನಗೆ ಫಿಕ್ಸ್ ಸಿಗಲಿಲ್ಲ. ಬಂದಿದ್ದರಿಂದ 2 ಫಿಶ್ ಹೊಡೆದೆ, ಸಕ್ಕದಾಗಿತ್ತು. ಫುಲ್ ಎಂಜಾಯ್ ಮಾಡಿದೆ. ಆಮೇಲೆ ನಾನು ಯಾವಾಗಲೂ ಯಾವ ಜಾಗಕ್ಕೆ ಹೋದ್ರೂ ಯಾವ ಫಿಶ್ ದೊಡ್ಡದಾಗಿದೆ ಅದನ್ನು ಮಾತ್ರ ಟ್ರೈ ಮಾಡ್ತಾ ಇರ್ತೀನಿ. ಈ ಚಿಕ್ಕದೆಲ್ಲ ಬಂದು ಸೆಂಟ್ರಾಗಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆ, ಯಾವಾಗಲೂ ದೊಡ್ಡ ಫಿಶ್ನ ಟಾರ್ಗೆಟ್ ಮಾಡ್ತೀನಿ. ಆಗ ಟಾರ್ಗೆಟ್ ಮಾಡಿದೆ, ನನಗೊಂದು ಸ್ಟ್ರೈಕು ಸಿಕ್ತು. ಆಮೇಲೆ ನೀವು ವೀಡಿಯೋನಲ್ಲಿ ನೋಡಿರ್ತೀರ, ನಾನು ಬರೋವಾಗ ಈ ಲೈನು ಫುಲ್ ಸ್ಪೂಲ್ ತೊಗೊಂಡು ಬಂದೆ. ಇವಾಗ ಇದರಲ್ಲಿ ಜಾಯಿಂಟ್ ಇದೆ, ಒಂದು 50 ಮೀಟ್ರ್ ಇರುತ್ತೆ ಅಷ್ಟೇ. ಆಮೇಲೆ ಮೋನೂ ಸೇರಿಸಿ ಹಾಕಿದ್ದೀನಿ. ಓಕೆ, ಸುಮ್ಮನೆ ಕಾಸು ಮಾಡೋಣ ಅಂತ. ಆದರೆ ಟ್ರೈ ಮಾಡಿದೆ, ನನಗೆ ಸಿಗಲಿಲ್ಲ. ಸಪೋಸ್ ಮೀನು ಸಿಕ್ಕಿದ್ರೂ ನಾನು ಲ್ಯಾಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಗೈಸ್, 100% ಹೇಳ್ತೀನಿ. ಯಾಕಂದರೆ ನಾನು ನಮ್ಮ ಪಕ್ಕದಲ್ಲಿರೋರು 300 ಮೀಟ್ರ್ ಲೈನ್ ಖಾಲಿಯಾಗಿದೆ. ಓಕೆ, ಆ ವಿಡಿಯೋ ನೋಡಿದ್ದೀನಿ. 300 ಮೀಟ್ರ್ ಲೈನು ಒಂದು ಆಲ್ಮೋಸ್ಟ್ ಹೋಯ್ತಾನೆ ಇರ್ತು. ಕೈಯಲ್ಲಿ ಸ್ಪೂಲ್ನ ಹಿಡಿದ್ರೂ ನಾನ್ ಸ್ಟಾಪ್ ಮಾಡೋಕ್ಕಾಗ್ತಾನೆ ಇಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಬರೋವಾಗ ಫುಲ್ ಎಕ್ವಿಪ್ಮೆಂಟ್ಸ್, ಫುಲ್ ಗೇರು, ಖಂಡಿತ ಫಿಶ್ ಲ್ಯಾಂಡ್ ಮಾಡ್ತೀನಿ. ಓಕೆ, ನಾನು 1-2 ಮೀನು ಹೊಡೆದಿದ್ದೀನಿ, ಸಂತೋಷನೇ. ಹಾಗೆ ಇವ್ರು ನಮ್ಮ ಗೈಡು. ಓಕೆ, ಆಪ್ಕ ನಾಮ್ ರೋಹಿತ್ ಪಂತ್. ಓಕೆ, ಇವ್ರು ಕರ್ನಾಟಕ ಬಂದಿದ್ದಾರೆ, ಬೆಂಗಳೂರು ಬಂದಿದ್ದಾರೆ. ಓಕೆ, ಆ ನಮ್ಮ ಕಂಠೀರವ ಸ್ಟೇಡಿಯಂಗೆ ಮ್ಯಾಚ್ ನೋಡೋಕ್ಕೆ. ಕೊಂತ ಸ್ಟೇಡಿಯಂ? ಚಿನ್ನಸ್ವಾಮಿ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಇವ್ರು ಬಂದಿದ್ದಾರೆ, ಬೆಂಗಳೂರಲ್ಲ. ಅಲ್ಲಿ ಬಂದಿದ್ದಾರೆ ಇವರು. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ನಾವು ಕರ್ಕೊಂಡೋಗಿ ಬಿರಿಯಾನಿ ತಿನ್ಸೋಣ. ಓಕೆ, ಆಮೇಲೆ ಇವತ್ತಿನ ಫಿಶಿಂಗ್ ಕಂಪ್ಲೀಟ್ ಆಗಿದೆ. ಆದರೆ ಫಿಶ್ ಏನೂ ಸಿಗಲಿಲ್ಲ. ಒಂದೇ ಒಂದು ಸ್ಟ್ರೈಕು ಹೆವಿ ಲೂರು, ಒಂದು 3-4 ಲೂರು ಲಾಸ್ ಮಾಡಿಬಿಟ್ಟೆ. ಓಕೆ, ಆಗ ಇದೆ ನಾವು ಫಿಶಿಂಗ್ ಮಾಡಿದ ಲೊಕೇಶನು. ಸಖತ್ ಪ್ಲೇಸ್ ಗೈಸ್. ಕರ್ನಾಟಕದಲ್ಲಿರೋರು ಒಂದೇ ಸರಿ ಇಲ್ಲಿ ಫಿಶಿಂಗ್ ಆಗುತ್ತೋ ಇಲ್ವೋ, ಒಂದು ಸರಿ ಫಿಶಿಂಗ್ ಆಗೋ ಟೈಮ್ಗೆ ಬಂದು ನೀವು ವಿಸಿಟ್ ಮಾಡಿದ್ರೆ ಸಾಕು, ಸಂತೋಷ. ಓಕೆ, ಎಕ್ಸ್ಪೀರಿಯೆನ್ಸು ನಾನು ಈ ವಿಡಿಯೋನಲ್ಲಿ ಇಲ್ಲಿಗೆ ಬಂದು ತುಂಬ ವಿಷಯ ಕಲ್ತಿದ್ದೀನಿ. ಓಕೆ, ಮಾಸ್ಟರ್ ಬಗ್ಗೆ. ಓಕೆ, ತುಂಬ ನಾಲೆಜ್ ಇವಾಗ ಮೈಂಡಲ್ಲಿ ಫುಲ್ಲು ನುಗ್ಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ 100% ನಾವು ಎಲ್ಲೋದ್ರೂ ಹೊರತು ತೋರಿಸ್ಬಿಟ್ಟೆ ಅವ್ರಿಗೆ ಮೀನು, ನಿಮಗೂ ತೋರಿಸ್ತೆ. ಓಕೆ, ಈಗ ಇಲ್ಲಿ ಇರೋ ಸಿಚುವೇಶನ್ ಅಂದರೆ ನಾವು ರಘು ಕಟ್ಲ 20 kg ರಘು, 30 kg ಕಟ್ಲ ಸ್ಟ್ರೆಂತು, ಬೆರಿ 15 kg 10 kg ಮಾಸ್ಟರ್ಗೆ ಇರುತ್ತೆ.
ಓಕೆ ಅದು ನಾನು ಇವಾಗ ನೋಡಿದ್ದೀನಿ. ಓಕೆ ನೆಕ್ಸ್ಟ್ ಟೈಮ್ ಖಂಡಿತ ಲ್ಯಾಂಡ್ ಮಾಡ್ತೀನಿ. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಎಷ್ಟು ಬೇಗ ಒಂದೊಂದು ಫಿಶಿಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಮಾಡ್ತೀನಿ ಗೈಸ್. ಓಕೆ ಬಾಯ್, ಥ್ಯಾಂಕ್ ಯು, ಸಿ ಯು. ಹಾಂ ರಾಹುಲ್, ಇವರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಪ್ ಇದ್ದಾರೇನಾ? ಓಕೆ ಪಂಚೇಶ್ವರ್. ಓಕೆ Pancheshwar area. ಓಕೆ This is awesome place. Thank you for watching YouTube family and भाई को बहुत सपोर्ट करो. ಖಂಡಿತ ಥ್ಯಾಂಕ್ ಯು ಬ್ರೋ. ಓಕೆ ಓಕೆ ಗೈಸ್, ಸಿ ಯು, ಬಾಯ್. Bye bye bye. ಲೊಕೇಶನ್ ತೋರಿಸಿ ಎಂಡ್ ಮಾಡ್ತೀನಿ. This is temple. ഇവരൊക്കെ നമ്മൾ വിചാരിക്കുന്ന പോലത്തെ ആൾക്കാരല്ല. 10-30 കൊല്ലമായിട്ട് ഇവിടെ കാടായിരുന്ന സമയത്ത് പോലും വന്ന് ചൂണ്ടിട്ടുകൊണ്ടിരുന്ന വെച്ച ആൾക്കാരാണ്. 1000 kilometer. അപ്പൊ ഇവരൊന്ന് ആലോചിച്ചു. आँखों से पढ़ के तुझे दिल पे मैंने लिखा, तू बन गया है मेरे जीने की एक वजह, तेरी हंसी तेरी सफा और से है बिल्कुल जुदा. ಒಂದು ಇದು ಸಿಕ್ಕಿದೆ ಗೈಸ್, ನಿಮ್ಗೆ ಕ್ಲೀನಾಗಿ ತೋರಿಸ್ಕೊಡ್ತೀನಿ, ಝೂಮ್ ಮಾಡಿ. ಓಕೆ, ಇದು ತಮಿಳಲ್ಲಿ ಉಡುಂಬು ಅಂತಾರೆ, ಹಿಂದಿನಲ್ಲಿ ತೋಡ್ಪೋಡ್ ಅಂತಾರೆ. ಕನ್ನಡದಲ್ಲಿ ನನಗೆ ಹೆಸರು ಕಮೆಂಟ್ ಮಾಡಿ. ಓಕೆ ಸರ್ ಗೈಸ್, ಕಾಣ್ತಾ ಇದೆಯಾ? ಫುಲ್ ಝೂಮ್ ಮಾಡಿದ್ದೀನಿ. ಆ ಟ್ರೀ ವೂಲ್ಸಿಂದ ತಲೆ ಆಚೆ ಕಡೆ ಬಿಟ್ಟಿದೆ ನೋಡಿ, ಉಡುಂಬು. ಓಕೆ, ಏನಾದರೂ ಬರ್ದು ಮುಟ್ಟೆ ಗಿಟ್ಟೆ ತಿನ್ನೋಕ್ಕೆ ಹತ್ತಿರುತ್ತೆ. ಓಕೆ, ತಿರ್ಗಾ ಇವಾಗ ನೀರು ಕುಡಿಯೋಕ್ಕೆ ಬಂದಿರೋದು ಕ್ಯಾಂಪ್ಗೆ. ನೀರೆಲ್ಲ ಕುಡ್ದಾಯ್ತು. ಓಕೆ, ಈಗ ಹೋಗಿ ತಿರ್ಗಾ ಕಾಸ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇನ್ನೂ ಯಾವುದು ಸ್ಟ್ರೈಕ್ ಗೀಕಿಲ್ಲ. ಸ್ಟ್ರೈಕ್ ಅಂದರೆ ಒಂದೇ ಒಂದು ಸ್ಟ್ರೈಕ್ ಮಿಸ್ಸು. ಉಕ್ಕು ಸ್ಟ್ರೈಟ್ ಐತೆ ನನಗೆ. ಇರುತ್ತೆ ಒಂದು 3 kg 5 kg ಒಳಗಡೆ ಇರುತ್ತೆ, ಲೋಕಲ್ ಉಕ್ಕು. ತಿರ್ಗಾ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಗಾಯ್ಸ್, ಹಿಂದ್ಗಡೆ ನೀವು ನೋಡ್ಬೋದು ನೇಪಾಲ್. ಓಕೆ, ನೇಪಾಳಲ್ಲಿದ್ದೀನಿ ಇವಾಗ. ನಿಮಗೆ ಫುಲ್ ವ್ಯೂ ತೋರಿಸ್ಕೊಡ್ತೀನಿ, ಸರಿನಾ? ಇಲ್ಲಿಗೆ ಯಾರಾದರೂ ಒಂದು ಸರಿ ಬರ್ಬೇಕು ಗೈಸ್. ನೋಡಿ, ಇವಾಗ ನೋಡಿ ಫುಲ್ಲಾಗಿ ಪೈನ್ ಟ್ರೀಸು, ಸಖತ್ ಪ್ಲೇಸ್, ಫುಲ್ ಎಂಜಾಯ್. ಓಕೆ, ಫಿಶಿಂಗ್ ಜೊತೆ ನೇಚರು ಸಖತ್ತಾಗಿದೆ. ಫಿಶಿಂಗು ರಿವರಲ್ಲಿ ಈ ಕಡೆಯಿಂದ ಆ ಕಡೆ ತನಕ ಹೋಗಿದ್ದೀನಿ. ಒಂದು ಆಲ್ಕೋಹಾಲಿಕ್ ಬಾಟಲ್ ಒಂದೂ ಸಿಗಲಿಲ್ಲ ನನಗೆ. ಒಂದು ಕಚ್ರ, ಒಂದು ಪೇಪರು, ಒಂದು ಪ್ಲಾಸ್ಟಿಕ್ ಬಾಟಲ್ ಸರಿ, ಏನೂ ಸರಿ, ಒಂದು ಪ್ಲಾಸ್ಟಿಕ್ ಕವರು ಸರಿ, ಒಂದೂ ಸಿಗಲಿಲ್ಲ ನನ್ನ ಕಣ್ಣಿಗೆ. ಇರ್ಬೋದೇನೋ, ಆದರೆ ಹೋಗಿ ಫುಲ್ಲಾಗಿ ನೋಡಿದ್ರಿಂದ ಆ ಥರ ಏನೂ ನನ್ನ ಕಣ್ಣಿಗಿಲ್ಲ. ಓಕೆ, ಅದು ತುಂಬ ನೀಟಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಿಲ್ಲ ಅದಂದರೆ ಪೊಲಿಟ್ ಇಲ್ಲ. ಸೂಪರ್ ಪ್ಲೇಸ್. ಓಕೆ, ಪಕ್ಕದಲ್ಲಿ ಇನ್ನೊಬ್ರು ವೀಡಿಯೋ ಮಾಡ್ತಾರೆ. ಅವ್ರಿ ಎಲ್ಲಿ ಮೂನಾ? ഓക്കെ മൂന്നിനെത്താണ് വാങ്ങണ മൂന്ന് ആസ്പാസ്. അത് ഈ സ്ഥലം ഒരു ജീവിതത്തിൽ ഒരു പ്രാവശ്യമെങ്കിലും വന്നു പോകാൻ പറ്റിയ ഒരു സ്ഥലമാണ്. എല്ലാ ചൂണ്ടക്കാരും വന്നു പോവുക. അത്രയും അടിപൊളി ഒരു ഫിഷിംഗ് ഏരിയയാണ്. അപ്പോൾ എല്ലാവരും ഒരു പ്രാവശ്യമെങ്കിലും വന്ന് ഇവിടെ വന്ന് ഗോൾഡൻ മഷീനെ പിടിക്കണമെന്നാണ് നമ്മൾ പറയുന്നത്. നമ്മൾ അതിനുള്ള വഴി ഉണ്ടാക്കി ತರಾಂ ಖಂಡಿತ. ಓಕೆ, ನಿಮ್ಗೆ ಏನು ಬೇಕಾದರೂ ನಾವು ಮಾಡಿಕೊಡ್ತೀವಿ. ಓಕೆ, ಅರೇಂಜ್ಮೆಂಟ್ಸು ನೀವು ಬಂದರೆ ಸಾಕು. ಒಂದು ಸರಿ ಆ ಫಿಶ್ನ ಹಿಡಿದು ಬಿಟ್ರೆ ಅದ್ರದ್ದು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಪವರ್ಫುಲ್. ರಿವರ್ ಟೈಗರ್ ಅಂದರೆ ಪವರ್. ಏನಪ್ಪ ರಿವರ್ ಟೈಗರ್ ಹಿಡಿಯೋಣ,
ಅದು ಹಿಡಿದ ಮೇಲೇ ಗೊತ್ತಾಗುತ್ತೆ ಅದು ಪವರ್ ಏನಂತ. ಅದು ನನಗೆ ಫುಲ್ಲು ಇವಾಗ ಮೈಂಡಲ್ಲಿ ಫುಲ್ಲು ಎಕ್ಸ್ಕೊಂಡಿದ್ದೀನಿ. ಓಕೆ ಗೈಸ್, ಈ ಫಿಶಿಂಗ್ ಟ್ರಿಪ್ ಸಾಕೋದಾಗಿತ್ತು. ಅಣ್ಣನೂ ಎಂಜಾಯ್ ಮಾಡಿದ್ದಾರೆ. ಅಣ್ಣ 3 ಮೀನು, ನಾನು 2 ಮೀನು, ನನಗೊಂದು ಸ್ಟ್ರೈಕ್ ಮಿಸ್ಸು. ಲೂರು ಅದು ನಾರ್ಮಲಾಗಿ ಉಕ್ಕು ಸ್ಟ್ರೈಟ್ ಆಯ್ತಾ, ಇಲ್ಲಾಂದರೆ ಮೀನು ಹೊಡೆದು ಉಕ್ಕು ಸ್ಟ್ರೈಟ್ ಆಯ್ತಾ, ಅದೇ ಫುಲ್ ಇತ್ತು. ಅದರಲ್ಲಿ ಮೀನು ಹೋಯ್ತು. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋ ಇವಿ ನಮ್ಮೂರಲ್ಲಿ ಏನಾದರೂ ನಾನು ಸಾಕೋದಾಗಿ ಮೀನು ಹಿಡಿತೀನಿ. ಆಮೇಲೆ ಇವ್ರನ್ನ ವೆಲ್ಕಮ್ ಟು ಕರ್ನಾಟಕ. ಕರ್ನಾಟಕ ಬುಲ್ ಇಸ್ ರೆಡಿ ಫಾರ್ ಯು. ಓಕೆ ಸಂತೋಷ. ಬುಲ್ ಕರ್ನಾಟಕ ಬುಲ್. ಕೇರಳನಲ್ಲಿ ಹಿಡಿದ್ರೆ ಕೇರಳ ಬುಲ್, ಆಂಧ್ರನಲ್ಲಿ ಹಿಡಿದ್ರೆ ಆಂಧ್ರ ಬುಲ್. ಓಕೆ ಗೈಸ್, ರಿಯಲ್ ಸ್ನೇಕೆಡ್ ಬುಲ್. ಓಕೆ ಗೈಸ್, ಬಾಯ್. ಗೈಸ್, ಇಲ್ಲಿ ಟೀ ಕುಡಿಯೋಣ ಅಂತ ಇದ್ದೆ. ಆಗ ನಮ್ಮ ತನ್ನು ಬೈ ಥರನೇ ಇದ್ದಾರೆ. ಭಯ ನಂಬರ ಹಣ್ಣು ನಮಗೆ ಬ್ಯಾಂಗ್ಳೂರಲ್ಲಿ ತನ್ನು ಬೈ ಇದ್ದಾರಲ್ಲ, ಇವರು ಅದೇ ತನ್ನು ಬೈ ಥರನೇ ಇದ್ದಾರೆ. ಇವ್ರು ಹಣ್ಣು ಬೈ, ಅವ್ರು ತನ್ನು ಬೈ. ಆಗ ಇನ್ನೊಂದು ತೋರಿಸ್ಕೊಟ್ಟಿದ್ದಾರೆ. ಅವು ಅಂಡಾದಿದ್ದಾವೆ ಗೈಸ್. ಒಂದೊಂದು ಮುಟ್ಟೆಗೂ ಸೀಲು ನೇಮ್ ಹಾಕಿದ್ದಾರೆ ಗೈಸ್. ಇದು ಬ್ರ್ಯಾಂಡೆಡ್ ಎಗ್ ಅಂತ. ಎಲ್ಲ ಮುಟ್ಟೆಗೂ ಇದೆ. ಎಗ್ಗಿಗೂ ಬ್ರ್ಯಾಂಡ್ ಹಾಕಿದ್ದಾರೆ. ನಾನು ಕಾರಲ್ಲಿ ಸ್ವಲ್ಪ ಮಲಗಿದ್ದೆ. ಚೆನ್ನಾಗಿದೆ ಟೀ, ತುಂಬ ಕ್ಲೀನಾಗಿದೆ ಗೈಸ್ ಈ ರೋಡ್ಸ್ ಎಲ್ಲ. ಗೈಸ್, ಇದು ಪ್ರಗತಿ ಮೇದಾನ್ ಟನಲ್ ಅಂತೆ. ಟನಲು 1 ಕಿಲೋಮೀಟರ್ ಅಷ್ಟು ಟನಲು ಇನ್ನೂ ದೂರ ಇದೆ. ಟನಲ್ ಅಂತ ಸಕ್ಕದಾಗಿ ಮಾಡಿದ್ದಾರೆ. ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಟನಲ್ ಕೆಳಗಡೆ. ಆ ಕಡೆ ಟ್ರಾಫಿಕ್ ಆಗಿದೆ. ಫುಲ್ಲು ಡಿಸೈನು, ಎಷ್ಟು ಲೈಟ್ಸು, ಎಷ್ಟು ಕಲರಿಂಗು, ಫಾರಿನ್ ಪ್ಲೇಸ್ ಥರ ಮಾಡಿದ್ದಾರೆ ಗೈಸ್. ಇದು ಟನಲ್ ಎಕ್ಸಿಟ್. ಇಲ್ಲಿ ಒಳ್ಳೆ ಜಾಗ ನೋಡ್ತಾ ಇದ್ದೀನಿ. ತುಂಬ ರಿವರ್ಸ್, ಯಾರು ಫಿಶಿಂಗ್ ಮಾಡ್ತಾ ಇಲ್ಲ. ಅದರ ಮೀನಿದೆ, ಸಕ್ಕತ್ತಾಗಿದೆ. ಇಲ್ಲ ನೋಡೋಣ ಫ್ಯೂಚರಲ್ಲಿ ಆ ಜಾಗಕ್ಕೆಲ್ಲ ಹೋಗ್ಬೇಕಂದ್ರೆ ನಾವು ಕಾಡಿನಲ್ಲಿ ಬರಬೇಕು. ಒಂದೊಂದು ಜಾಗದಲ್ಲಿ ಟೆಂಟ್ ಹಾಕೊಂಡು ಫಿಶಿಂಗ್ ಮಾಡ್ಕೊಂಡು ಹಂಗೇ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೇಕು. ಆ ಥರ ಮಾಡಬೇಕು. ಡೈರೆಕ್ಟ್ ಆ ಜಾಗಕ್ಕೆ ಹೋಗಿ ಫಿಶಿಂಗ್ ಮಾಡೋಕ್ಕಾಗೋದಿಲ್ಲ. ಹೋಗೋ ದಾರಿನಲ್ಲಿ ಇದೆ ಎಲ್ಲ. ಒಂದೊಂದು ಸ್ಪಾಟು ಕವರ್ ಮಾಡಿಕೊಂಡು ಹೋಗೋದು. ಫ್ಯೂಚರಲ್ಲಿ ಆ ಥರ ಏನಾದರೂ ಟ್ರಾವೆಲ್ ಇದ್ದರೆ ಸಖತ್ತಾಗಿರುತ್ತೆ. ತುಂಬ ಒಳ್ಳೆ ಪ್ಲೇಸಸ್ ನೋಡ್ತಾ ಇದ್ದೀನಿ ಗಾಯ್ಸ್. ಇಂಡಿಯಾ ಗೇಟ್ ಇದೆ. ಅದೇ ಇಂಡಿಯಾ ಗೇಟಲ್ಲಿ ಗೈಸ್ ಕಾಣ್ತಾ ಇದೆಯಾ? ಗಿಡ ಎಲ್ಲ ಇದೆ ಗೈಸ್. ಓಕೆ, ಇಂಡಿಯಾ ಗೇಟ್ ಇಲ್ಲೇ ಇದೆ. ಅಲ್ಲಿದೆ. ನಾನು ಹುಡುಕ್ತಾ ಬರ್ತಾ ಇದ್ದೆ, ಸರಿ ತಕ್ಕಂತ ಹೇಳಿದ್ರು ನನಗೆ ಇಂಡಿಯಾ ಗೇಟ್. ಇಂಡಿಯಾ ಗೇಟು ದೂರದಿಂದ ನೋಡಿ ಆಯಿತು. ಇನ್ನೊಂದು ಸರಿ ಬಂದಾಗ ಹತ್ರ ಹೋಗಿ ನೋಡೋಣ. Exit the roundabout onto Akbar Road. In 600 meters, at the roundabout, take the third exit onto Team Gulti Marg. ಬೆಂಡ್ ಆಗುತ್ತೆ
பூட்டிக்குது ತೆರೆದಾಗ ಕೀಲ ತೆರೆದು ಬರ್ ನಮ್ಮ ಮೊಬೈಲ್ ಕೀಲ ಫ್ಲೈಟ್ ಟಾಯ್ಲೆಟಲ್ಲಿದ್ದೀನಿ ಫ್ಲೈಟ್ ಟಾಯ್ಲೆಟಲ್ಲಿದ್ದೀನಿ. ಓಕೆ, ಹಿಂದಿಗಡೆ ಮಿರರು ನೋಡಿ, ನೀರು ಬರೋದು, ನೀರು ಬರ್ತಾನೆ ನೋಡಿ. ಇದು ಫ್ಲೈಟ್, ಇದು ನೋಡಿ, ಇದು ನೋಡಿ. ಆ ಥರ ಎದ್ದು ಬಿಡುತ್ತೆ ಗೈಸ್, ಆ ಥರ ಎದ್ದು ಬಿಡುತ್ತೆ. ಹೊಟ್ಟೆ ಒಳಗಡೆ ಇರೋದೆಲ್ಲ ಬಂದ್ಬಿಡುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಈಗ ನೋಡಿ, ಈಗ ಲೈಟ್ ಆನ್ ಮಾಡಿದ ತಕ್ಷಣ ಬ್ಲೂ ಆಗಿಬಿಡುತ್ತೆ. ಲೈಟ್ ಆನ್ ಮಾಡಿದ ತಕ್ಷಣ ಬ್ಲೂ ಆಯಿತು. ಚೆನ್ನಾಗಿದೆ ವಿಡಿಯೋ. ಓಕೆ ವಿಡಿಯೋ ಕೂಡ ಓಕೆ ಓಕೆ.